ಅರ್ಥವಾಯ್ತಲ್ಲ. ಅವತಾರ ಕಾಲದಲ್ಲಿ ಭೀಮಸೇನ ದೇವರು ಲೋಮಶರಿಗೂ ನಮಸ್ಕಾರ ಮಾಡಿದ್ದಾರೆ, ಧೌಮ್ಯಾಚಾರ್ಯರಿಗೂ ನಮಸ್ಕಾರ ಮಾಡಿದ್ದಾರೆ, ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅದು ಬೇರೆ. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ, ಪ್ರತ್ಯಕ್ಷರಾಗಿ ಎದುರಿಗೆ ಅವರು ಬಂದಾಗ, ಬಂಧುತ್ವದಲ್ಲಿ ಹಿರಿಯರಾದಾಗ, ಅವತಾರದಲ್ಲಿ ದೇವರ ಆಜ್ಞೆ ಇದೆ ಅಂತ ನಮಸ್ಕಾರ ಮಾಡ್ತಾರೆ. ಇದು ಅವತಾರ ಅಲ್ಲ. ಇದು ಬ್ರಹ್ಮದೇವರು ತಮ್ಮ ಮೂಲ ರೂಪದೊಳಗೆ ತಾವಿದ್ದಾಗ, ಪರಮಾತ್ಮನ ಪ್ರತ್ಯೇಕವಾದ ಆಜ್ಞಾದಿಗಳು ಇಲ್ಲದೇ ಇದ್ದಾಗ ನಮಸ್ಕಾರ ಮಾಡಿದ್ದಾರೆ ಅಂತಾದರೆ ಅವರು ತಮಗಿಂತಲೂ ಪೂಜ್ಯರಾದವರಿಗೆ ನಮಸ್ಕಾರ ಮಾಡ್ತಾರೆ ಹೊರತು ಚಿಕ್ಕವರಿಗೆ ನಮಸ್ಕಾರ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬ್ರಹ್ಮದೇವರಿಗಿಂತಲೂ ಉತ್ತಮನಾದ ನಾರಾಯಣನೇ ಅಂತ ನೀವು ತಿಳ್ಕೋಬೇಕಾಗಿತ್ತು. ಸನಕಾದಿಗಳು ಯಾಕೆ ತಿಳ್ಕೊಂಡಿಲ್ಲ? ಸಚ ಏಕೈವ ಅತಃ ಕಥಂ ಪ್ರಶ್ನ. ಪ್ರಶ್ನೆ ಯಾಕೆ ಮಾಡ್ತೀರಿ? ಪ್ರಶ್ನೆ ಸರಿಯಲ್ಲ ಅಂದಮೇಲೆ ನಾನು ಉತ್ತರ ಯಾಕೆ ಕೊಡಬೇಕು? ಉತ್ತರನೂ ಕೊಡೋದು. ಕಥಂ ಘಟೇತವೋ ವಿಪ್ರಾಹ ವಕ್ತುಂ ವಾ, ನಿಮಗೆ ಉತ್ತರ ಕೊಡೋದು ಸರಿಯಲ್ಲ, ಪ್ರಶ್ನೆ ಕೇಳೋದು ಸರಿಯಲ್ಲ. ಅನೇಕ ಆಶ್ರಯ, ಅಲುಕ್ ಸಮಾಸ ಇದು. ಅನೇಕಾಶ್ರಯ ಅಂತ ಅರ್ಥ. ಅನೇಕ ಪರಮಾತ್ಮರಿದ್ದಾರೆ ಅಂತನ್ನುವ ಪ್ರಸಂಗ ಇದ್ದರೆ ಯೋಗ್ಯವಾಗಿತ್ತು ಪ್ರಶ್ನ. ಆದರೆ ಅಂತಹ ಪ್ರಶ್ನ ಒಬ್ಬನೇ ಪರಮಾತ್ಮ ಇದ್ದಾನೆ ಅಂತ ನಿಶ್ಚಯವಾದಾಗ ಕೂಡುವುದಿಲ್ಲ. ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಅನೇಕಾಶ್ರಯ ಅಂದರೆ ಒಂದು ಅರ್ಥ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನಲ್ಲಿ ಅನಾನಾತ್ವ ನಿಶ್ಚಿತವಾಗಿದೆ, ಅಭೇದ ನಿಶ್ಚಿತವಾಗಿದೆ, ಅಂದ ಮೇಲೆ ಪ್ರಶ್ನೆ ಕೇಳಬಾರದು ಅಂತ. ಇಲ್ಲ, ಪರಮಾತ್ಮನಲ್ಲಿಯೂ ನಾವು ಅಭೇದವನ್ನು ಒಪ್ತೇವೆ, ಅನೇಕ ಪರಮಾತ್ಮರಿದ್ದಾರೆ ಅನ್ನೋದೇ ನಮ್ಮ ವಾದ. ಅದಕ್ಕಾಗಿ ನಾವು ಪ್ರಶ್ನೆ ಕೇಳ್ತೇವೆ ಅಂದರೆ ಅನೇಕಾಶ್ರಯ ಪ್ರಶ್ನ ಕಥಂ ಘಟೇತೆ. ದೇವರು ಅನೇಕ ಇದ್ದಾನೆ ಅಂತ ಒಪ್ಪಿ ಪ್ರಶ್ನೆಯನ್ನು ಮಾಡ್ತೀರಾ? ಅದು ಹೇಗೆ ಸರಿ ಆಗ್ತದೆ? ಯಾಕೆ? ಸ್ಪಷ್ಟ ಇದೆ ಶ್ರುತಿಗಳು. ಏಕಮೇವ ದ್ವಿತೀಯಂ ಬ್ರಹ್ಮ ಏಕೋ ದೇವ ದ್ಯಾವಾಭೂಮಿ ಜನಯನ್ ದೇವ ಏಕಃ. ಒಂದೇ ಎರಡೇ ಬೇಕಾದಷ್ಟು ಶ್ರುತಿಗಳು ಭಗವಂತನಲ್ಲಿ ಅನಾನಾತ್ವ ಇದೆ ಅಂತ ಹೇಳುವುದಕ್ಕಿದ್ದಾಗ ನಾವು ಅನೇಕ ಪರಮಾತ್ಮರಿದ್ದಾರೆ ಅಂತ ಒಪ್ಪಿ ಪ್ರಶ್ನೆಯನ್ನು ಕೇಳ್ತೇವೆ ಅಂತನ್ನೋದು ಕೂಡ ಸರಿಯಾದದ್ದಲ್ಲ ಎಂಬುದಾಗಿ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ. ಸಚ ಏಕ ಏವ ಅನ್ನುವ ಶಬ್ದದಿಂದ ಶ್ರೀಮದಾಚಾರ್ಯರು ಈ ಅರ್ಥವನ್ನು ಸೂಚನೆ ಮಾಡಿದ್ದಾರೆ ಅಂತ ತಾಮ್ರಪರ್ಣಿಯಾಚಾರ್ಯರು ಹೇಳ್ತಾರೆ. ಸ್ಪಷ್ಟವಾಯಿತಲ್ಲ? ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ ಅಂದರೆ ಬ್ರಹ್ಮದೇವರಿಗಿಂತಲೂ ಉತ್ತಮನಾದ ಪರಮಾತ್ಮ, ಇದು ಸಿದ್ಧ. ಆ ಪರಮಾತ್ಮರು ಹತ್ತಿಲ್ಲ, ಒಬ್ಬನೇ ಇದ್ದಾನೆ ಎನ್ನುವುದು ಶ್ರುತಿ ಸಿದ್ಧ. ಹೀಗಿರುವಾಗ ಯಾರು ಅಂತ ಪ್ರಶ್ನೆ ಮಾಡುವ ಕಾರಣ ಇಲ್ಲ. ಪಂಚಾತ್ಮಕೇಶು ಭೂತೇಷು ಸಮಾನೇಷು ಚ ವಸ್ತುತಃ ಕೋ ಭವಾನಿತಿ ವಃ ಪ್ರಶ್ನಃ ವಾಚಾರಂಭೋ ನಿರರ್ಥಕಃ. ಅದನ್ನೇ ಮತ್ತೆ ಉಪಪಾದನೆ ಮಾಡುತ್ತಾರೆ, ಸಮರ್ಥನೆ ಮಾಡುತ್ತಾರೆ ಇಲ್ಲಿ. ಪಂಚಾತ್ಮಕೇಶು ಭೂತೇಷು, ಪಂಚಭೂತಗಳು ಅವುಗಳೆಲ್ಲವೂ ಸಮಾನ. ಪಂಚಭೂತಗಳೆಲ್ಲವೂ ಸಮಾನವಾದಾಗ ಈ ಪ್ರಶ್ನೆ ಕೊಡೋದಿಲ್ಲ ಅಂತ. ಏನು ಪಂಚಭೂತಗಳು ಏನು, ಅವು ಸಮಾನ ಅಲ್ಲೇ ಇಲ್ಲ. ಮೊದಲನೇದ್ದು ಒಂದೊಂದು ರೀತಿ ಇವೆ. ಗುಣಗಳಲ್ಲಿಯೂ ಸಾಮ್ಯ ಇಲ್ಲ, ಪರಿಮಾಣದಲ್ಲಿಯೂ ಸಾಮ್ಯ ಇಲ್ಲ. ಇಷ್ಟೆಲ್ಲ ಹೋಗಿ ಪಂಚಭೂತಗಳಲ್ಲಿ ಸಾಮ್ಯ ಇದ್ದ ಮಾತ್ರಕ್ಕೆ ಪ್ರಶ್ನೆ ಕೇಳೋದು ಯಾಕೆ ಸರಿಯಲ್ಲ ಅಂತ ಅನ್ನೋದಕ್ಕೆ ಸಂಬಂಧವೇ ಇಲ್ಲ. ಮೇಲ್ನೋಟಕ್ಕೆ ಈ ಶ್ಲೋಕ ಇಷ್ಟು ಗಂಭೀರವಾಗಿದೆ. ಸಹಜವಾಗಿ ಅದಕ್ಕೆ ಶ್ರೀಮದಾಚಾರ್ಯರು ಬೆಳೆಸ್ತಾರೆ, ಹಾಗಲ್ಲ. ಪಂಚಭೂತಗಳು ಅಂದರೆ ಆ ಭೂತಗಳಲ್ಲ. ಇದು ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಅಲ್ಲ. ದೇವತೆಗಳು, ಋಷಿಗಳು, ಗಂಧರ್ವರು, ಮನುಷ್ಯರು, ಅಸುರರು ಅಂತನ್ನುವ ಏನು ಪಂಚಭೂತಗಳಿವೆ, 5 ತರಹದ ಜೀವರಾಶಿಗಳಿದ್ದಾರೆ. ದೇವತೆಗಳು, ಋಷಿಗಳು, ಗಂಧರ್ವರು, ಮನುಷ್ಯರು, ಅಸುರರು, ಈ ತರಹದ 5 ಜೀವರಾಶಿಗಳು ಕೂಡ ಸಮಾನರಾಗಿದ್ದಾರೆ. ಎಷ್ಟು ತಾರತಮ್ಯ ಇದೆ! ಸಮಾನ ಹೇಗಾಗ್ತಾರೆ? ಸಮಾನರು ಅಂದರೆ ಬ್ರಹ್ಮದೇವರಿಗಿಂತ ಚಿಕ್ಕವರು ಅನ್ನೋ ಅರ್ಥದಲ್ಲಿ ಎಲ್ಲರೂ ಒಂದೇ. ಅಂದ ಮೇಲೆ ಹಿಂದೆ ಹೇಳಿದ್ದನ್ನೇ ಉಪಪಾದನೆ ಮಾಡುತ್ತಾರೆ. ಇವರ 5 ಜನ ಬ್ರಹ್ಮದೇವರಿಗಿಂತಲೂ ಅವರರು ಯಾರೂ ಬ್ರಹ್ಮದೇವರಿಂದ ವಂದ್ಯರಲ್ಲ ಅನ್ನೋ ಅರ್ಥದಲ್ಲಿ ಸಮಾನರಾದಾಗ, ಬ್ರಹ್ಮದೇವರಿಂದ ವಂದ್ಯನಾಗಿದ್ದಾನೆ ಅಂದರೆ ಈ 5 ತರಹದ ಜೀವರಾಶಿಗಳಿಂದ ವಿಲಕ್ಷಣನಾದ ನಾರಾಯಣನೇ ಅಂತ ನಿರ್ಣಯ. ಅಂದಮೇಲೆ ಯಾಕೆ ಪ್ರಶ್ನೆ ಅಂತ ಹಿಂದೆ ಹೇಳಿದ್ದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅದನ್ನು ಆಚಾರ್ಯರು ಬರೀತಾರೆ, ಶ್ರೀಮದ್ ಆಚಾರ್ಯರು. ವಸ್ತುತಃ ಸಮಾನೇಶು, ಸ್ವಾಭಾವಿಕವಾಗಿ, ವಸ್ತುತಃ ಅಂದರೆ ಸ್ವಾಭಾವಿಕವಾಗಿ ಸಮಾನರಾಗಿದ್ದಾರೆ. ಯಾವ ಅರ್ಥದಲ್ಲಿ? ಗುಣಗಳಲ್ಲಿ ಅಲ್ಲ.
ಹಿರಣ್ಯಗರ್ಭ ಅವರತ್ವಾತ್ ತದ್ವಂದ್ಯತ್ವಾಭಾವಾಪೇಕ್ಷೆಯ ಸಮಾನೇಶು. ಹಿರಣ್ಯಗರ್ಭರಿಗಿಂತಲೂ ಅಧಮರಾದದ್ದರಿಂದ ಬ್ರಹ್ಮದೇವರಿಂದ ವಂದ್ಯರಾಗಲು ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ಇವರೆಲ್ಲ ಒಂದೇ. ದೇವತೆಗಳು ಬಹಳ ದೊಡ್ಡವರು, ನಾವು ಬಹಳ ಚಿಕ್ಕವರು, ಆದರೆ ಒಂದು ಅರ್ಥದಲ್ಲಿ ನಾವು ಸಮಾನರು. ಯಾವ ಅರ್ಥದಲ್ಲಿ? ಬ್ರಹ್ಮದೇವರಿಂದ ವಂದ್ಯರಲ್ಲ ಅನ್ನೋ ಅರ್ಥದಲ್ಲಿ ಸಮಾನ. ತಥಾಚ ತಸ್ಮಾತ್ ಬ್ರಹ್ಮಣೋ ವಂದನಾನಂತರಂ ವಿಚಾರೋ ನ ಘಟತೆ. ಬ್ರಹ್ಮದೇವರು ನಮಸ್ಕಾರ ಮಾಡಿದ ಮೇಲೆ ಯಾರು ಅಂತನ್ನುವ ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಜಿಜ್ಞಾಸೆ ನೀವು ಮಾಡ್ತಾ ಇದ್ದೀರಿ, ಅದು ಸರಿಯಲ್ಲ. ಹಾಗಾದರೆ ನಿಮ್ಮ ಪ್ರಶ್ನೆ ಏನು? ಸುಮ್ಮನೆ ಏನೋ ಕೇಳಬೇಕು ಅಂತ ಕೇಳಿದ್ದೀರಿ ಅಷ್ಟೇ, ಬಾಯಿದೆ ಅಂತ ಮಾತಾಡಿದ್ದೀರಿ ಅಂತಂತಾರಲ್ಲ ಹಾಗೆ. ವಾಚಾರಂಭೋ ನಿರರ್ಥಕ. ಕೇವಲ ಮಾತಿನಿಂದ ಪ್ರಶ್ನೆ ಕೇಳಿದ್ದೀರಿ, ಆ ಪ್ರಶ್ನೆಯ ಹಿಂದೆ ಏನು ನಿಜವಾದ ಸಂಶಯ ಮನಸ್ಸಿನಲ್ಲಿರಬೇಕು ಅದು ನಿಮಗಿಲ್ವೇ ಇಲ್ಲ. ಯಾಕಂದರೆ ನೀವು ಜ್ಞಾನಿಗಳೇ, ಗೊತ್ತು ನಿಮಗೆ ಬ್ರಹ್ಮದೇವರಿಂದ ವಂದ್ಯರಾದವರು ನಾರಾಯಣನನ್ನು ಬಿಟ್ಟರೆ ಬೇರೆ ಇಲ್ಲ, ಇದು ಗೊತ್ತು. ಯಾಕೆ ಪ್ರಶ್ನೆ ಕೇಳಿ? ಗಂಡು ಪಕ್ಷಿ ಅದು ಹಂಸ, ನಾನು ಹೆಣ್ಣಲ್ಲ ಲಕ್ಷ್ಮಿ ಅಲ್ಲ ಅನ್ನೋದು ನಿಮಗೆ ಗೊತ್ತು, ಇನ್ನುಳಿದವರು ವಂದ್ಯರಲ್ಲ ಅನ್ನೋದು ಗೊತ್ತು, ಅಂದಮೇಲೆ ಯಾಕೆ ಪ್ರಶ್ನೆ? ತಸ್ಮಾತ್ ಕೋ ಭವಾನಿತಿ ವಾಚಾ ಪ್ರಾರಬ್ಧ ಪ್ರಶ್ನ ನಿರರ್ಥಕ. ಈ 3ನೇ ಶ್ಲೋಕದಿಂದ ಮತ್ತು ಅದನ್ನೇ ಹೇಳ್ತಾನೆ. ಮನಸಾ ವಚಸಾ ದೃಷ್ಟ್ಯ ಗೃಹ್ಯತೆನ್ಯೈರಪೀಂದ್ರಿಯೈಃ ಅಹಮೇವ ನ ಮತ್ತೋನ್ಯತ್ ಇದು ಬುದ್ಧ್ಯಧ್ವಮಂಜಸ. ಮನಸಾ ವಚಸಾ ದೃಷ್ಟ್ಯ ಗೃಹ್ಯತೆ ಅನ್ಯೈರಪೀಂದ್ರಿಯೈ. ಇನ್ನೊಂದು ಕಾರಣಕ್ಕಾಗಿಯೂ ನೀನು ಪ್ರಶ್ನೆ ಕೇಳೋದು ಅಷ್ಟು ಸರಿ ಕಾಣೋದಿಲ್ಲ ಅಂತ. ಏನು? ನಾನು ಯಾರ ಮನಸ್ಸಿಗೂ ಮಾತಿಗೂ ಬೇರೆ ಇಂದ್ರಿಯಗಳಿಗೂ ಗೋಚರನಾದ ವ್ಯಕ್ತಿಯಲ್ಲ. ಅದಕ್ಕೆ ನನ್ನನ್ನು ಅಧೋಕ್ಷಜ ಅಂತಾರೆ. ಇಂದ್ರಿಯಗಳಿಗೆ ಗೋಚರನಲ್ಲ, ಮನಸ್ಸಿಗೂ ಗೋಚರನಲ್ಲ, ಆ ತರಹದ ವ್ಯಕ್ತಿತ್ವ ನನ್ನದು. ವಚಸ ಆಗಮಗಳಿಗೂ ಗೋಚರನಲ್ಲ, ಅಪಿ ಅನುಮಾನಗಳಿಗೂ ಗೋಚರನಲ್ಲ. ಮನಸ್ಸು, ವಚಸ ಅಂದರೆ ಆಗಮ, ದೃಷ್ಟಿ ಅಂದರೆ ಚಕ್ಷುರಿಂದ್ರಿಯ, ಅನ್ಯೈಹಿ ಇಂದ್ರಿಯೈಹಿ ಶ್ರೋತ್ರಾದಿ ಇಂದ್ರಿಯಗಳು, ಘ್ರಾಣೇಂದ್ರಿಯ, ಅಪಿ ಅಂದರೆ ಅನುಮಾನ. ಇರೋದೇ 3 ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಆಗಮಗಳೆಂಬ 3 ಪ್ರಮಾಣಗಳಿಗೂ ನಾನು ಗೋಚರನಲ್ಲ ಪೂರ್ಣವಾಗಿ. ಆಗಮದಿಂದ ಗೋಚರ, ಪೂರ್ಣವಾಗಿ ಗೋಚರನಲ್ಲ. ಹೀಗಿರುವಾಗ ಮನಸಾ ವಚಸಾ ದೃಷ್ಟ್ಯ ಅನ್ಯೈರಪಿ ಇಂದ್ರಿಯೈಹಿ ಯದ್ಗೃಹ್ಯತೆ ತದಹಂ ನೈವ. ಹೀಗನ್ವಯ. ಅಹಮೇವ ನ ಅಂದ್ರೆ ಅಹಂ ನ ಏವ. ಮನೋವಚನಗಳಿಗೆ ಗೋಚರವಾದ ಇಂದ್ರಿಯ ಗೋಚರವಾದ ವಸ್ತುಗಳು ಅಂತೇನು ಜಗತ್ತಿನಲ್ಲಿವೆ, ಆ ವಸ್ತು ನಾನಲ್ವೇ ಅಲ್ಲ. ಅಂದ ಮೇಲೆ ನೀವು ಪ್ರಶ್ನೆ ಕೇಳೋದು, ನಾನು ಉತ್ತರ ಹೇಳೋದು ಯಾರ ಬಗ್ಗೆ? ನನ್ನ ಬಗ್ಗೆ ಸಾಧ್ಯವೇ ಇಲ್ಲ. ಯಾಕೆ? ಮನೋವಚನಗಳಿಗೆ ಗೋಚರನೇ ಅಲ್ಲ ನಾನು. ನೀವು ಪ್ರಶ್ನೆ ಏನು ಕೇಳ್ತೀರಿ, ನಾನು ಉತ್ತರ ಏನು ಹೇಳೋದು? ಅಲ್ಲ, ಮನೋವಚನಗಳಿಗೆ ನೀನು ಗೋಚರನೇ ಅಲ್ಲ ಅಂತಾದರೆ ಹಾಗಾದರೆ ನಾವು ಶಾಸ್ತ್ರಗಳ ಅಧ್ಯಯನವನ್ನೇ ಮಾಡಬಾರ್ದು. ವೇದಗಳು ಇವೆ ಯಾಕೆ? ಪಂಚರಾತ್ರಾದಿ ಗ್ರಂಥಗಳು, ಮಹಾಭಾರತಾದಿಗಳೆಲ್ಲ ಉಂಟೆ ಯಾಕೆ? ನಾವು ಅಧ್ಯಯನ ಮಾಡಿ ನಿನ್ನನ್ನು ತಿಳಿಯೋದಕ್ಕೆ ತಾನೇ. ಶ್ರವಣ ಮನನಾದಿಗಳನ್ನು ಮಾಡಿ ನಿನ್ನನ್ನು ತಿಳಿಯೋದಕ್ಕೆ ಶಾಸ್ತ್ರಗಳಿರೋದು. ಹೀಗಿರುವಾಗ ನಾನು ಮನೋವಚನಗಳಿಗೆ ಗೋಚರನೇ ಅಲ್ಲ, ನನ್ನ ಬಗ್ಗೆ ಪ್ರಶ್ನೆ ಕೇಳಬೇಡಿ, ನಾನು ಉತ್ತರ ಹೇಳೋದಿಲ್ಲ ಅಂತ ಅಂದುಬಿಟ್ಟಿಯಲ್ಲ ನೀನು. ಹಾಗಾದರೆ ಶಾಸ್ತ್ರಗಳೇ ವ್ಯರ್ಥ ಏನು? ಶಾಸ್ತ್ರಗಳಿರೋದೇ ನಿನ್ನನ್ನು ತಿಳಿಯೋದಕ್ಕೆ. ಹಾಗಾದರೆ ನಿನ್ನನ್ನು ತಿಳಿಯೋದಕ್ಕೆ ಸಾಧ್ಯ ಇದೆ ಅಂದ ಮೇಲೆ ನಾವು ಪ್ರಶ್ನೆ ಕೇಳ್ತೇವೆ, ತಪ್ಪೇನದರಲ್ಲಿ ಅಂತಂದರೆ, ಹೌದು, ನನ್ನ ಅನುಗ್ರಹ ಇಲ್ಲದೆ ಕೇವಲ ಪುರುಷ ಪ್ರಯತ್ನದಿಂದ ತಿಳಿತೇವೆ ಅಂದರೆ ಸಾಧ್ಯ ಇಲ್ಲ. ಕೇವಲ ಪುರುಷ ಪ್ರಯತ್ನದಿಂದ ನನ್ನನ್ನು ತಿಳಿತೇವೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ದರೆ ಪ್ರಶ್ನೆ ಕೇಳ್ತೀನಿ, ಅವನು ಉತ್ತರ ಹೇಳ್ತಾನೆ, ನಮ್ಮ ಬುದ್ಧಿ ಬಲದಿಂದ ನಾವು ಅರ್ಥ ಮಾಡಿಕೊಳ್ತೇವೆ. ಇಷ್ಟೇ ನಿಮ್ಮ ಭಾವನೆಯಾಗಿದ್ದರೆ ಅದು ತಪ್ಪು. ಅದೆಲ್ಲ ಏನಿಲ್ಲಪ್ಪ, ನಮಗೆ ವಿನಯ ಇದೆ, ನಾವು ಪ್ರಶ್ನೆ ಕೇಳಿ ತಿಳ್ಕೋತೇವೆ ಅಂದರೆ ಕೇವಲ ಬುದ್ಧಿವಂತಿಕೆಯಿಂದ ತಿಳ್ಕೋತೇವೆ ಅನ್ನೋ ದುರಹಂಕಾರದಿಂದ ನಾವೇನು ನಿನಗೆ ಪ್ರಶ್ನೆ ಮಾಡಿಲ್ಲಪ್ಪ, ನಿನ್ನ ಅನುಗ್ರಹದಿಂದಲೇ ನಾವು ತಿಳ್ಕೊಳ್ತೇವೆ ಅಂತನ್ನೋ ವಿನಯದಿಂದಲೇ ನಾವು ಕೇಳಿದ್ದೇವೆ. ನೀನು ಅನುಗ್ರಹ ಮಾಡಿದರೆ ಅವಶ್ಯವಾಗಿ ನಿನ್ನನ್ನು ತಿಳಿಯಬಹುದು.
ಅಥೋನಂತೇನ ಹಿತತ ಅಂತ ಹೇಳಿದ ಹಾಗೆ ಪರಮಾತ್ಮನ ಪ್ರಸಾದದಿಂದ ತದವ್ಯಕ್ತಮಾಹಿ ಅನ್ನೋದು ಸರಿ, ಪರಮಾತ್ಮ ಸ್ವಭಾವತಃ ಯಾರಿಗೂ ತೋರೋದಿಲ್ಲ, ಆದರೂ ತನ್ನ ಅನುಗ್ರಹದಿಂದ ಭಕ್ತರಿಗೆ ತೋರ್ತಾನೆ, ಶಾಸ್ತ್ರಗಳಿಂದಲೂ ತಿಳಿತಾನೆ, ಪ್ರತ್ಯಕ್ಷವಾಗಿಯೂ ಮನಸ್ಸಿಗೂ ಇಂದ್ರಿಯಗಳಿಗೂ ಗೋಚರನಾಗ್ತಾನೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾದರೆ ನಿನ್ನ ಅನುಗ್ರಹದಿಂದ ನಿನ್ನನ್ನು ತಿಳಿಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಪ್ರಶ್ನೆ ಕೇಳಬೇಡ ಅಂತ ಅನಬೇಡ ಅಂತಂದ್ರೆ ಅದಕ್ಕೂ ಮತ್ತೆ ಉತ್ತರ ಕೊಡ್ತಾನೆ ದೇವರು. ಹೌದು, ನನ್ನ ಪ್ರಸಾದದಿಂದ ನನ್ನನ್ನು ತಿಳಿಯಬಹುದು ನಿಜ, ಆದರೆ ನನ್ನ ಪ್ರಸಾದದಿಂದಲೇ ನೀವು ಚೆನ್ನಾಗಿ ಆಲೋಚನೆ ಮಾಡಿದಾಗ ನಾನು ಲೋಕವಿಲಕ್ಷಣನಾಗಿ ಹಿಂದೆ ಹೇಳಿದ ಪಂಚಭೂತಗಳಿಂದ ಉಳಿದೆಲ್ಲ ಜೀವರಾಶಿಗಳಿಂದ ಜಡ ಪದಾರ್ಥಗಳಿಂದ ವಿಲಕ್ಷಣನಾಗಿ ನಾರಾಯಣ ಅಂತ ನಿರ್ಣಯವಾಗಿ ಬಿಟ್ಟಿದೆ. ನಿಮಗೆ ಯಾಕೆ ಕೇಳ್ತೀರಿ? ಪ್ರಸಾದ ಇಲ್ಲದೆ ಬರೀ ಪ್ರಯತ್ನದಿಂದ ತಿಳಿತೀರಾ? ತಿಳಿಯೋದೇ ಇಲ್ಲ, ಹೋಗಿ. ಪ್ರಸಾದದಿಂದ ತಿಳಿತೀರಾ? ನನ್ನ ಪ್ರಸಾದ ಇದ್ದ ಮೇಲೆ ಚೆನ್ನಾಗಿ ವಿಚಾರ ಮಾಡಿದಾಗ ಈಗಾಗಲೇ ನಿಮಗೆ ತಿಳಿದು ಬಿಟ್ಟಿದೆ ನಾನು ನಾರಾಯಣ ಅಂತ. ನನ್ನ ಲಕ್ಷಣಗಳಿಂದ, ನನ್ನ ತೇಜಸ್ಸಿನಿಂದ, ಜೊತೆಗೆ ಬ್ರಹ್ಮದೇವರು ಮಾಡಿದ ನಮಸ್ಕಾರದಿಂದ ನಿಮಗೆ ಅರ್ಥ ಆಗಿ ಹೋಗಿದೆ ನಾನು ನಾರಾಯಣ ಅಂತ. ಯಾಕೆ ಪ್ರಶ್ನೆ ಮಾಡ್ತೀರಿ? ಮಾಡಿಬಿಡಿ. ಹೀಗೆ ಎರಡು ಅನ್ವಯವನ್ನು ಮಾಡಿಕೊಳ್ಳಬೇಕು. ಮನಸ ವಚಸ ದೃಷ್ಟ್ಯಾ ಅನ್ಯೈಃ ಅಪಿ ಇಂದ್ರಿಯೈಃ ಯತ್ ಗೃಹ್ಯತೆ ಪುರುಷ ಪ್ರಯತ್ನೇನ ಗೃಹ್ಯತೆ ತದಹಂ ನೈವ. ಮನೋ ಮೊದಲಾದ ಇಂದ್ರಿಯಗಳಿಂದ, ಅನುಮಾನಗಳಿಂದ, ಪುರುಷ ಪ್ರಯತ್ನದಿಂದ ತಿಳಿಯಲ್ಪಡುವ ವಸ್ತು ಅಂತ ಯಾವುದೋ ಅದು ನಾನಲ್ಲ. ಆದ್ದರಿಂದ ಪುರುಷ ಪ್ರಯತ್ನದಿಂದ ತಿಳಿಯುವುದಕ್ಕೋಸ್ಕರ ಪ್ರಶ್ನೋತ್ತರ ಬೇಡ. ಇಲ್ಲ, ನಿನ್ನ ಪ್ರಸಾದದಿಂದ ತಿಳಿತೇವೆ ಅಂದರೆ ಅದಕ್ಕೆ ಉತ್ತರ ಮತ್ತಃ ನನ್ನ ಪ್ರಸಾದದಿಂದ ಅಂತ ಅರ್ಥ. ಮತ್ತಃ ನನ್ನ ಅನುಗ್ರಹದಿಂದ, ನನ್ನ ಪ್ರಸಾದದಿಂದ ಮನಸ ವಚಸ ದೃಷ್ಟ್ಯ ಅನ್ಯೈಃ ಅಪಿ ಇಂದ್ರಿಯೈಃ, ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ವಿಚಾರ ಮಾಡಲಾಗಿ, ಮತ್ತಃ ಅನ್ಯತ ನಾನಲ್ಲದ ಏನು ಜಗತ್ತಿದೆ, ಜಡ ಅಥವಾ ದೇವತೆಗಳು, ಋಷಿಗಳು, ಮನುಷ್ಯರು, ಗಂಧರ್ವರು, ಅಸುರರು ಮೊದಲಾದ ಏನೆಲ್ಲ ಪ್ರಪಂಚ ಇದೆ ಅದೆಲ್ಲವೂ ಮತ್ತಃ ಅನ್ಯತ ಇತಿ ಅಂಜಸ ಬುದ್ಧತ್ವಂ, ನನ್ನಿಂದ ಭಿನ್ನ ಅಂತ ನೀವು ತಿಳಿದು ಬಿಟ್ಟಿದ್ದೀರಿ ಈಗಾಗಲೇ. ಬ್ರಹ್ಮದೇವರಿಂದ ನಮಸ್ಕಾರ ಮಾಡಿಸಿಕೊಂಡ ಈ ವ್ಯಕ್ತಿ ದೇವತೆಯಲ್ಲ, ಋಷಿಯಲ್ಲ, ಪಿತೃ ಅಲ್ಲ, ಗಂಧರ್ವ ಅಲ್ಲ, ಮನುಷ್ಯ ಅಲ್ಲ, ಅಸುರ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗಿ ಹೋಗಿದೆ. ಯಾಕೆ ಕೇಳ್ತೀರಿ ಪ್ರಶ್ನೆ? ಅರ್ಥ ಆಯ್ತಾ? ಪ್ರಸಾದ ಇಲ್ಲದೆ ತಿಳಿಯೋದೇ ಇಲ್ಲ, ಮಾತಾಡಬೇಡಿ. ಪ್ರಸಾದದಿಂದ ತಿಳಿಯಬೇಕು ಅಂತೇನೆ ಪ್ರಶ್ನೆ ಇದ್ರೆ ಆ ಪ್ರಸಾದ ಇನ್ನು ಮೇಲೆ ನಿಮಗೆ ಹೊಸದಾಗಿ ಆಗಬೇಕಾಗಿಲ್ಲ, ಆಗಿಬಿಟ್ಟಿದೆ. ನಿಮ್ಮ ಮೇಲೆ ನಾನು ಅನುಗ್ರಹ ಮಾಡಿಬಿಟ್ಟಿದ್ದೇನೆ ಅನ್ನೋದಕ್ಕೆ ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಬಂದಿದ್ದೀರಿ, ಬ್ರಹ್ಮದೇವರ ಮಾನಸ ಪುತ್ರರಾಗಿ, ಸನಕಾದಿಗಳಾಗಿ. ನನ್ನ ಅನುಗ್ರಹದಿಂದ ನೀವು ಚೆನ್ನಾಗಿ ಆಲೋಚನೆ ಮಾಡಿದಾಗ ನಿಮಗೆ ತಿಳಿದು ಬಿಟ್ಟಿದೆ ನಾನು ಸಕಲ ವಿಲಕ್ಷಣನಾದ ನಾರಾಯಣ ಅಂತ. ಮತ್ತೆ ಯಾಕೆ ಕೇಳ್ತೀರಿ ಪ್ರಶ್ನೆ? ವಿಷಯ ಇಷ್ಟೇ ಇದೆ, ಅನ್ವಯ ನಾನು ಹೇಳಿದೆ. ಮತ್ತಃ ನನ್ನ ಅನುಗ್ರಹದಿಂದ, ಮತ್ತಃ ಅನ್ಯತ ನನ್ನಿಂದ ಭಿನ್ನವಾದ ಜಗತ್ತನ್ನು, ಮತ್ತಃ ಅನ್ಯದಿತಿ ಬುದ್ಧತ್ವಂ ನನ್ನಿಂದ ಭಿನ್ನ ಅಂತ ತಿಳಿದು ಬಿಟ್ಟಿದ್ದೀರಿ. ಹೇಗೆ ತಿಳಿದಿದ್ದೀರಿ? ಇದೇ ಮನಸ ವಚಸ ದೃಷ್ಟ್ಯ ಅನ್ಯೈಃ ಅಪಿ ಇಂದ್ರಿಯೈಃ ವಿಚಾರ್ಯ ಅಂತ ಇಟ್ಕೋಬೇಕು. ಈ ಎಲ್ಲ ಸಾಧನಗಳಿಂದಲೇ ಚೆನ್ನಾಗಿ ವಿಮರ್ಶೆ ಮಾಡಿದರೆ ನಿಮಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ. ಬ್ರಹ್ಮದೇವರ ವಂದನದಿಂದಲೂ ಗೊತ್ತಾಗಿದೆ. ಸುಮ್ಮನೆ ಇರಿ, ಮತ್ತೆ ಕೇಳಬೇಡಿ. ಹೌದು, ಲಕಾರ ವ್ಯತ್ಯಯ ಬುದ್ಧಧ್ವಂ ಅಂದ್ರೆ ಹಿಂದೆ ತಿಳಿದಿದ್ದೀರಿ, ಬರೆದಿದ್ದಾರೆ ಶ್ರೀನಿವಾಸ ತೀರ್ಥರು ಅದನ್ನು ಬರೆದಿದ್ದಾರೆ. ಬುದ್ಧಧ್ವಂ ಅಂದ್ರೆ ಈಗಾಗಲೇ ನೀವು ತಿಳಿದು ಬಿಟ್ಟಿದ್ದೀರಿ ಅಂತನ್ನೋ ಅರ್ಥವನ್ನ ವೈದಿಕ ಪ್ರಯೋಗ ಅದು. ಮನಸಾ ವಚಸಾ ದೃಷ್ಟ್ಯ ಗೃಹ್ಯತೆ ಅನ್ಯೈರಪಿ ಇಂದ್ರಿಯೈಃ ಅಹಮೇವ ನಮತ್ತೋನ್ಯದಿತಿ ಬುದ್ಧಧ್ವಮಂಜಸ. ಶ್ಲೋಕಾರ್ಥವನ್ನು ನಾನು ಮೊದಲಿಗೆ ಹೇಳಿಬಿಟ್ಟೆ, ಆಮೇಲೆ ತಾತ್ಪರ್ಯವನ್ನು ಓದ್ತಾ ಇದ್ದೀನಿ ಸುಲಭವಾಗಿ. ತಸ್ಮಾನ್ ಮನಾದಿಭಿರ್ಗೃಹ್ಯಮಾಣಂ ಅಹಂ ನೈವ. ನೋಡ್ರಿ, ಇದು ಅಪಾರ್ಥ ಏನಾಗ್ತದೆ ಅಂತ ನಾನು ಹೇಳಲಿಕ್ಕೆ ಹೋಗಲಿಲ್ಲ, ನಿಜವಾದ ಅರ್ಥ ಹೇಳಿಬಿಟ್ಟಿದ್ದೇನೆ. ಅಪಾರ್ಥ ಏನಾಗೋದು? ಮತ್ತೆ ಅಭೇದನೆ ತೋರ್ತದೆ ಇಲ್ಲಿಯೂ. ನಿಮ್ಮ ಎಲ್ಲ ಮನಸ್ಸು, ಮಾತು, ಇಂದ್ರಿಯಗಳಿಗೆ ಗೋಚರವಾದ ವಸ್ತುಗಳು ಅಂತ ಪ್ರಪಂಚದಲ್ಲೇನಿದೆಯೋ ಅದೆಲ್ಲವೂ ಅಹಮೇವ ನಾನೇ, ಮತ್ತಃ ಅನ್ಯನ್ನ. ಜಗತ್ತಿನಲ್ಲಿ ನೀವೇನು ಕಾಣ್ತೀರೋ ನನ್ನನ್ನೇ ಕಾಣ್ತೀರಿ, ನನ್ನನ್ನು ಬಿಟ್ಟು ಜಗತ್ತಿನೊಳಗೇನು ಇಲ್ಲೇ ಇಲ್ಲ, ಎಲ್ಲವೂ ನಾನೇ ಅಂತ ಹೇಳಿದಾಗಿದೆ. ಆದ್ರೆ ಇರೋ ಅರ್ಥ ಹೀಗೆ, ಅಹಮೇವನ ಮತ್ತಃ ಅನ್ಯತ. ನಾನೇ, ಬೇರೆ ಅಲ್ಲ ಅಂತ ಅರ್ಥ ಅಲ್ಲ, ನಾನಲ್ಲೇ ಅಲ್ಲ, ಬೇರೇನೆ. ಆ ನ ಅನ್ನೋದನ್ನ
ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಮಹತ್ವದ್ದು. ಸ್ವಯಮಪಿ ಪ್ರಸಾದಾತ್ ಕಥಂಚಿತ್ ಗೃಹ್ಯತೆ. ನಿನ್ನ ಅನುಗ್ರಹದಿಂದ ನೀನು ತಿಳಿಯಬಹುದಲ್ಲ ಅಂದರೆ ಹೌದು ತಿಳಿಯಬಹುದು, ಆದರೆ ಸರಿಯಾಗಿ ತಿಳಿದು ಬಿಟ್ಟಿದ್ದೇನೆ ಈಗ. ಮತ್ತಃ ಅನ್ಯದಿತಿ ಯನ್ಮನಾದಿಭಿರ್ ವಿಚಾರ್ಯ ಮತ್ತಃ ಅನ್ಯತ್ವೇನೈವ ಜ್ಞಾಯತೆ. ನನ್ನಿಂದ ಭಿನ್ನ ಅಂತೆ ನಿಮಗೆ ತಿಳಿದು ಬಿಟ್ಟಿದೆ. ತದಹಂ ನ ಭವಾಮ್ಯೇವ ಇತಿ ಬುದ್ಧ್ಯಧ್ವಂ. ಅಂದರೆ ಈಗಾಗಲೇ ತಿಳಿದು ಬಿಟ್ಟಿದ್ದೀರಿ ಅಂತ ಅರ್ಥ. ತಿಳಿದೀವಿ ಆದರೂ ಕೇಳ್ತೀವಿ ಬಿಡ್ರಿ ಅಂದರೆ ವಿಚಾರಿತಸ್ಯಾಪಿ ಪುನಃ ಸಂಶಯ ಕಾರಣಂ ಪರಿಕಲ್ಪ್ಯ ಸಂಶಯೋ ನ ಕರ್ತವ್ಯ. ಒಮ್ಮೆ ನಿರ್ಣೀತವಾದ ವಿಷಯದ ಬಗ್ಗೆಯೂ ಸುಮ್ಮನೆ ಸಂಶಯದ ಕಾರಣ ಇಲ್ಲದೇ ಇದ್ದಾಗಲೂ ಕಾರಣ ಇದೆ ಅಂತಂದುಕೊಂಡು ಪ್ರಶ್ನೆ ಮಾಡೋದು ಸರಿಯಾದದ್ದಲ್ಲ. ಅತಃ ಕೋ ಭವಾನಿತಿ ನ ಆರಬ್ಧವ್ಯ. ಪ್ರಶ್ನೆ ಕೇಳಬೇಡಿ. ಹಾಗಾದರೆ ಪ್ರಶ್ನೆ ಕೇಳಬೇಡಿ ಅಂತಂತೀಯ, ನಾವು ಹೋಗ್ಬಿಡೋಣ ಹೇಗೆ? ನಿಮಗೇನು ಗೊತ್ತಿಲ್ಲ ಅಷ್ಟನ್ನು ಕೇಳಿ. ಗುಣೇಶ್ವಾವಿಶತೆ ಚೇತಃ ಇತ್ತೇವ ಪ್ರಶ್ನ ಆರಭ್ಯದ. ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗತ್ತೆ, ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಉಳಿತವೆ. ಈ ಸಂಬಂಧವನ್ನು ಕತ್ತರಿಸಬೇಕಾಗಿದೆ. ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹೋಗಬಾರದು, ಹೋದರೂ ಆ ವಿಷಯಗಳು ಸಂಸ್ಕಾರ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಉಳಿಯಬಾರದು. ಅಲ್ಲಿಂದ ಅಲ್ಲಿಯೇ ಮರೆತು ಬಿಡಬೇಕು. ಅದನ್ನು ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡಬೇಕು. ಇದಕ್ಕೇನು ಉಪಾಯ ಅಂತ ಕೇಳಿ ಅದನ್ನು ಹೇಳುತ್ತೆ. ಇದು ಕೂಡ ನಮಗಾಗಿ ಕೇಳ್ತಾರೆ ಅವರು ಸ್ವಯಂ ವಿರಕ್ತರೇ. ಅವರು ಸನಕಾದಿಗಳು ಜಗತ್ತಿನ ಜೀವರಾಶಿಗಳು ವಿರಕ್ತರು ಹೇಗಾಗಬೇಕು ಅಂತ ಪ್ರಶ್ನೆ ಕೇಳಿ. ನಯುಷ್ಮಾಕಮಪಿ ಪ್ರಶ್ನೋ. ಈ ತಾವು ಹೇಳಿದ ಅರ್ಥ ಇದೆಲ್ಲ ಕಸರತ್ತು ಮಾಡಿದ್ರಲ್ಲ, ನ ಹಿಂದೆ ತೆಗೆಯೋದು ಮುಂದೆ ತೆಗೆಯೋದು ಇದನ್ನೆಲ್ಲ ಮಾಡಿ ಹೀಗೆ ಅರ್ಥ ಮಾಡಬೇಕು ಅಂತೇನು? ಈ ಎಲ್ಲ ಶ್ಲೋಕಗಳಿಗೂ ಅಭೇದ ಪ್ರತ್ಯಯ ಯಾಕೆ ಅರ್ಥ ಮಾಡಬಾರದು? ನಾವು ನೀವು ಎಲ್ಲ ಒಂದೇ, ಯಾರಲ್ಲಿಯೂ ಭೇದ ಇಲ್ಲ, ಪ್ರಶ್ನೆ ಕೇಳಬೇಡಿ. ಹೀಗೆ ಯಾಕೆ ಅರ್ಥ ಮಾಡಬಾರದು ಅಂದರೆ ಅದಕ್ಕೆ ಭಾಗವತದ ಅರ್ಥವನ್ನೇ ತಿಳಿಸಲು ಹೊರಟ ತಂತ್ರಭಾಗವತ ಎಂಬ ಗ್ರಂಥದಲ್ಲಿ ನಾವು ಹೇಳಿದ ಅರ್ಥವನ್ನೇ ಹೇಳಿದ್ದಾರೆ, ವೇದವ್ಯಾಸದೇವರೇ ಹೇಳಿದ್ದಾರೆ. ನಯುಷ್ಮಾಕಮಪಿ ಪ್ರಶ್ನೋ ಘಟೇ ತಾಯಂ ಕಥಂಚನ ಮಾಮೃತೇನ ಹಿ ವಂದ್ಯೋಸ್ತಿ ವಿರಿಂಚೇ ಕ್ವಾಪಿ ಕಶ್ಚನ. ನಿಮ್ಮ ಈ ಪ್ರಶ್ನೆ ಸರಿಯಲ್ಲ. ಬ್ರಹ್ಮದೇವರಿಂದ ವಂದ್ಯರಾದ ವ್ಯಕ್ತಿ ಮತ್ತೊಬ್ಬರಿಲ್ಲ. ಅಭಿವಂದಿತ ಪಾದಮ್ಮಾಂ ವಿರಿಂಚೇನ ಕಥಂ ಪುನಃ ಪೃಚ್ಛತಾನ್ಯೇ ಸಮಾಯಸ್ಮಾದವರತ್ವೇ ಚತುರ್ಮುಖಾತ್. ಉಳಿದೆಲ್ಲ ಜೀವರಾಶಿಗಳು ಬ್ರಹ್ಮದೇವರಿಗಿಂತಲೂ ಅವರರು ಎಂಬ ಅರ್ಥದಲ್ಲಿ ಸಮಾನರಾದಾಗ ನಾನು ಯಾವ ಜೀವನಾಗಲೂ ಸಾಧ್ಯ ಇಲ್ಲ, ನಾನು ವಿಷ್ಣುವೇ ಆಗಬೇಕು. ಯಾರು 5 ಜನ ಅವರು? ದೇವಾಹ, ಮನುಷ್ಯಾಹ, ಪಿತರಹ, ಗಂಧರ್ವಾಹ, ಅಸುರಾಹ. ಈ ತರಹದ 5 ಜೀವರಾಶಿಗಳು ಬ್ರಹ್ಮದೇವರಿಗಿಂತಲೂ ಅವರರೇ. ಯಾಕೆ? ವಂದ್ಯರಾಗಿದ್ದಾರೆ. ಬ್ರಹ್ಮದೇವರಿಗಿಂತಲೂ ಅವರರಾಗಿದ್ದಾರೆ, ಆದ್ದರಿಂದ ಅವರು ವಂದ್ಯರಲ್ಲ. ಪರಮಾತ್ಮ ವಂದ್ಯನಾಗಿದ್ದಾನೆ ಎಂದ ಮೇಲೆ ಇವನು ಬ್ರಹ್ಮದೇವರಿಗಿಂತಲೂ ಅವರರಾದ ಈ 5 ಜೀವರಾಶಿಗಳ ಗುಂಪಿಗೆ ಸೇರದೆ ಜೀವ ವಿಲಕ್ಷಣನಾದ ದೇವ, ಸರ್ವೋತ್ತಮನಾದ ಭಗವಂತ. ಇತಿ ಪಂಚಾತ್ಮಕಂ ಸರ್ವಂ ಬ್ರಹ್ಮಣ ಸ್ವವರಂ ಯತಃ. ಅವಂದ್ಯರಾಗದ ಮಾತ್ರಕ್ಕೆ ಅವರರು ಅಂತಂದ್ರೆ ಭೀಮಸೇನ ದೇವರಿಗೆ ಯುಧಿಷ್ಠಿರ ನಮಸ್ಕಾರ ಮಾಡ್ತಾ ಇರಲಿಲ್ಲ. ಅಂದರೆ ಭೀಮಸೇನ ದೇವರು ಯುಧಿಷ್ಠಿರನಿಗಿಂತರೂ ಅವರರೇ ಅಲ್ಲ, ಉತ್ತಮರೇ. ಅದಕ್ಕಾಗೇನೆ ಶ್ರೀಮದಾಚಾರ್ಯರು ಹಿಂದೆ ವಸ್ತುತಃ ಅಂತ ಶಬ್ದ ಹಾಕಿದ್ದಾರೆ. ಭಾಗವತದಲ್ಲಿಯೂ ಇದೆ. ಇಲ್ಲೇನು? ವಸ್ತುತಃ ಪಂಚಾತ್ಮಕೇಶು ಭೂತೇಶು ಸಮಾನೇಶು ಚ ವಸ್ತುತಃ. ಸ್ವಾಭಾವಿಕವಾಗಿ ಅವಂದ್ಯರಾದವರು ಅವರರು. ಭೀಮಸೇನ ದೇವರು ಸ್ವಾಭಾವಿಕವಾಗಿ ಯುಧಿಷ್ಠಿರನಿಗೆ ವಂದ್ಯರೇ. ಅವತಾರ ಕಾಲದಲ್ಲಿ ಅಣ್ಣ ಅನ್ನೋ ಒಂದು ಉಪಾಧಿ ಇದ್ದದ್ದಕ್ಕೆ ಅವಂದ್ಯರಾಗಿದ್ದಾರೆ ಹೊರತು ಸ್ವಭಾವತಃ ಅವರು ಅವಂದ್ಯರಲ್ಲ. ವಂದ್ಯರೇ, ಉತ್ತಮರೇ. ಯದನ್ಯನ್ಮದ್ವಿಚಾರೇಣ ಗೃಹ್ಯತೆ ತನ್ನ ಚಾಸ್ಮ್ಯಹಂ ಇತಿ ಜಾನೀಧ್ವಮಧ್ಯೈವ ಮತ್ಪ್ರಸಾದಾಧ್ಯ ಮದೃಷಿ. ನನ್ನ ಅನುಗ್ರಹದಿಂದ ನೀವು ವಿಚಾರ ಮಾಡಲಾಗಿ ಎಲ್ಲವೂ ನನ್ನಿಂದ ಭಿನ್ನವಾಗಿದೆ ಅಂತ ಸ್ಪಷ್ಟವಾಗಿ ತಿಳಿದಿದ್ದೀರಿ. ಅನ್ಯತ್ ಸ್ವಭಾವತೋ ದೃಶ್ಯಂ ಮಮ ಪ್ರೇರಣೆಯವತು ತಸ್ಮಾತ್ ವಿವಕ್ಷಿತಾರ್ಥೇತು ಪ್ರಶ್ನಾರಂಭೋ ನ ಮದ್ಗತಃ ಇತಿ ತಂತ್ರಭಾಗವತೆ. ನನ್ನ ಅನುಗ್ರಹದಿಂದ ಅವಶ್ಯ ನನ್ನ ಜ್ಞಾನ ಆಗ್ತದೆ. ಸ್ವಭಾವತಃ ನಾನು ಯಾರಿಗೂ ಗೋಚರನಲ್ಲ. ಉಳಿದ ವಸ್ತುಗಳು ಸ್ವಭಾವತಃನೇ ತಿಳಿಯಲು ಸಾಧ್ಯವಾದ ವಸ್ತುಗಳು. ಆದ್ದರಿಂದ ಉಳಿದ ವಸ್ತುಗಳಿಗೂ ನನಗೂ ಸ್ಪಷ್ಟವಾಗಿ ಭೇದ ಇದೆ. ನನ್ನ ವಿಷಯದಲ್ಲಿ ಮಾತ್ರ ನೀವು ಪ್ರಶ್ನೆ ಮಾಡೋದು ಸರ್ವಥಾ ಸರಿಯಲ್ಲ ಅಂತ ತಂತ್ರಭಾಗವತದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಸರಿ. ಜೀವಬ್ರಹ್ಮರಲ್ಲಿ ಜಗತ್ತಿನಲ್ಲಿ ಭೇದ ಇದೆ ಅಂತಾದರೆ ಈ ಶ್ಲೋಕಗಳಿಗೆ ನೀವು ಹೀಗೆ ಅರ್ಥ ಮಾಡಬೇಕು. ಅದಕ್ಕೇನು ಪ್ರಮಾಣ?
ಬೇಕಾದಷ್ಟು ಪ್ರಮಾಣ ಇದೆ ಅಂತಾರೆ. ಇದಂ ಹಿ ವಿಶ್ವಂ ಭಗವಾನಿವೇತರಃ, ಯದ್ಯಪಿ ಇತರಃ ಭಗವಾನ್ ಇದಂ ವಿಶ್ವಂ ಇವ, ಪರಮಾತ್ಮ ಈ ಜಗತ್ತಿಗಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಆದರೂ ಜಗತ್ತಿನಂತೆ ಜೀವರಂತೆ ತೋರ್ತಾನೆ, ಭ್ರಾಂತಿಯಿಂದ ತೋರ್ತಾನೆ. ನಿಜವಾಗಿ ಪರಮಾತ್ಮ ಇದಕ್ಕೆ ಜಗತ್ತಿಗಿಂತಲೂ ಇತರನೇ, ವಿಲಕ್ಷಣನೇ ಅಂತ ಇದೇ ಭಾಗವತವೇ ಹೇಳಿದೆ. ಇನ್ನೊಂದು ಕಡೆಗೆ ಮಹಾಭಾರತ ಹೇಳುತ್ತದೆ, ಪ್ರಕೃತೇರ್ ವ್ಯತಿರಿಕ್ತೋ ಯಃ ಪುರುಷಶ್ಚೇತಿ ಕಥ್ಯತೆ ತಂ ವಿದ್ಯಾತ್ ಪರಮಾತ್ಮಾನಂ ವಾಸುದೇವೇತಿ ಯಂ ವಿದುಹು. ಈ ಸಮಗ್ರವಾದ ಜಡ ಪ್ರಕೃತಿಯಿಂದ ವಿಲಕ್ಷಣನಾದ ಪೂರ್ಣ ಷಡ್ಗುಣನಾದ ಪರಮಾತ್ಮ ಅವನು ವಾಸುದೇವ, ಅವನು ಸರ್ವಥಾ ಈ ಜಡ ಪದಾರ್ಥಗಳಿಂದ ಅಭಿನ್ನನಲ್ಲ. ಪ್ರಕೃತಿಯಿಂದ ಅಷ್ಟೇ ಅಲ್ಲ, ಪ್ರಾಕೃತವಾದ ವಸ್ತುಗಳಿಂದಲೂ ಭಿನ್ನನಾಗಿದ್ದಾನೆ. ಪ್ರಕೃತೇ ಪ್ರಾಕೃತಾಚ್ಚೈವ ವ್ಯತಿರಿಕ್ತಂ ಗುಣಾಧಿಕಂ ಏವಿದು ಪರಮಾತ್ಮಾನಂ ತೇಯಾಂತಿ ಪರಮಂ ಪದಂ. ಯಾಕಂದರೆ ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ತೋರುವ ಎಲ್ಲ ವಸ್ತುಗಳೂ ದೇವರೇ ಅನ್ನೋ ಹಾಗೆ ಮೇಲೆ ಬಂತು. ಅಹಮೇವ ನ ಮತ್ತಃ ಅನ್ಯತ, ಇವೆಲ್ಲವೂ ನಾನೇ, ಬೇರೆ ಅಲ್ಲ ಅಂತ. ಹಾಗೆ ಭಾಗವತಕ್ಕೆ ಅರ್ಥ ಅಲ್ಲ. ಈ ಎಲ್ಲ ಜಡ ಪದಾರ್ಥಗಳು, ಪ್ರಕೃತಿ, ಪ್ರಾಕೃತವಾದ ಕಣ್ಣಿಗೆ ತೋರುವ ಎಲ್ಲ ವಸ್ತುಗಳು ಕೂಡ ಭಗವಂತನಿಂದ ಭಿನ್ನ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಮಾತ್ಮನಿಗೂ ಜಡ ಪದಾರ್ಥಗಳಿಗೂ ಭೇದವನ್ನು ಹೇಳುವ ಪ್ರಮಾಣಗಳನ್ನು ಇಲ್ಲಿವರೆಗೆ ಕೊಟ್ಟರು. ಚೇತನರಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳುವ ಪ್ರಮಾಣಗಳನ್ನು ಕೊಡ್ತಾರೆ. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಂ ಹಿ ಯಥೈಕಾಯೋ ನಿರುಚ್ಯತೆ ತಥಾದಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಬಹವಃ ಪುರುಷ ಬ್ರಹ್ಮನ್ಮುತಾಹೋ ಏಕ ಏವತು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ, ಒಬ್ಬನೇ ಒಬ್ಬ ಪುರುಷ ಅಂತ ತಿಳಿಯಬೇಡ. ಅನೇಕ ಪುರುಷರಿದ್ದಾರೆ, ಜೀವರಾಶಿಗಳಿದ್ದಾರೆ, ಚೇತನರಿದ್ದಾರೆ. ಬಹೂನಾಂ ಪುರುಷಾಣಾಂ ಏಕಾಯೋನಿಹಿ, ಎಲ್ಲ ಪುರುಷರಿಗೂ ಒಬ್ಬನೇ ಒಬ್ಬ ಕಾರಣನಾಗಿದ್ದಾನೆ. ಯಾ ಏಕಾಯೋನಿಹಿ, ಯಾವ ಒಬ್ಬನೇ ಒಬ್ಬ ಕಾರಣನಾದ ವ್ಯಕ್ತಿ ಇದ್ದಾನೋ ತಂ ಪುರುಷಂ ವಿಶ್ವಂ ಗುಣಾಧಿಕಂ ಆಖ್ಯಾಸ್ಯಾಮಿ, ಅಂತಹ ಗುಣಪರಿಪೂರ್ಣನಾದಂತಹ ಸರ್ವೋತ್ತಮನಾದ ಪುರುಷನ ಬಗ್ಗೆ ನಾನು ಹೇಳುತ್ತೇನೆ. ಹೇಗೆ ಹೇಳುತ್ತೇನೆ? ಯಥಾಯೋನಿಹಿ ತಥಾ ಆಖ್ಯಾಸ್ಯ, ಅವನು ಹೇಗೆ ಕಾರಣನಾಗಿದ್ದಾನೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ಪುರುಷರು ಒಬ್ಬರಲ್ಲ, ಪುರುಷರು ಅನೇಕರು. ಅವರೆಲ್ಲರಿಗೆ ಕಾರಣನಾದ ಪುರುಷ ಒಬ್ಬ, ಅವನು ವಿಶ್ವ ಗುಣಪರಿಪೂರ್ಣ. ಆದ್ದರಿಂದಲೇ ವಿಶ್ವಾಧಿಕ, ಸರ್ವರಿಗಿಂತಲೂ ಉತ್ತಮನಾಗಿದ್ದಾನೆ. ಅವನು ಹೇಗೆ ಉತ್ತಮ, ಹೇಗೆ ಜಗತ್ಕಾರಣ ಅಂತನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ವೈಶಂಪಾಯನರು ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮನಿಗೂ ಜಗತ್ತಿಗೂ ಜೀವರಾಶಿಗಳಿಗೂ ಭೇದ ಇದೆ ಎನ್ನುವುದು ಸ್ಪಷ್ಟ. ಆದ್ದರಿಂದ ಪ್ರಶ್ನೆಗೆ ಹೀಗೆ, ಅಂತೂ ಇಂತೂ ಇಲ್ಲಿವರೆಗೆ ಆದದ್ದೇನೋ ಯಾರು ಅಂತ ನನಗೆ ಕೇಳಬೇಡಿ. ಮತ್ತೆ ಕೇಳಿದ್ದನ್ನೇ ಕೇಳ್ತಾ ಹೋದರೆ ಗ್ರಂಥ ಮುಗಿಯೋದಿಲ್ಲ, ಉತ್ತರಗಳನ್ನು ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ ಅನ್ನೋದು ಒಂದು. ಇನ್ನೂ ಒಂದು ಆಲೋಚನೆ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತದೆ ಅಂತ. ಎಲ್ಲೇ ಉಪನ್ಯಾಸಕ್ಕೆ ಹೋಗಿರ್ತೀರಿ ಅಥವಾ ಹೋದಾಗ ಪರಿಚಯ ಇಲ್ಲದೆ ಯಾವುದೋ ಊರಿಗೆ ಯಾತ್ರೆಗೆ ಹೋದಾಗ ಬನ್ನಿ ತಾವ್ಯಾರು, ತಮ್ಮ ಹೆಸರೇನು ಅಂತ ಕೇಳಿದರೆ ಸಂತೋಷದಿಂದ ಹೇಳ್ತೀರಿ, ನೋಡಿ ನಮ್ಮನ್ನು ಮಾತಾಡಿಸಿದರು, ನಾವು ಇಷ್ಟು ದೂರದಿಂದ ಬಂದವ್ರನ್ನ ಯಾರೂ ಕೇಳೋದಿಲ್ಲ ಅಂದ್ಕೊಂಡಿದ್ವಿ, ಇಲ್ಲಿ ಬಂದಿದ್ದೇವೆ, ಕಾಶಿಗೆ ಬಂದೀವಿ, ಬದರಿ ಗಯಾ ಇಷ್ಟು ದೂರ ಬಂದೀವಿ, ನಮ್ಮನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಮಾತಾಡಿಸಿ ನಮಗೆಲ್ಲ ವ್ಯವಸ್ಥೆ ಮಾಡಿದ್ರು ಸಂತೋಷ ಆಗ್ತದೆ. ಆದರೆ ಅದೇ ಪ್ರಶ್ನೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹೆಂಡತಿ ಯಾರು ನೀವು ಅಂತ ಕೇಳಿಬಿಟ್ರೆ, ನನ್ನ ಇಷ್ಟು ಆಲೋಚನೆ ಮಾಡಿ ವಿಚಾರಿಸಿ ಮಾತಾಡಿಸ್ತಾರೆ, ಎಷ್ಟು ಸಂತೋಷ ಅಂತ ಅಂತೀಯೇನಾ? ಗಳ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತೀರ ಅಷ್ಟೇ, ಇನ್ನೇನು ಅಂತ. ಮನೆಯಲ್ಲಿ ಬಂದಾಗ ಹೆಂಡತಿ ಮಕ್ಕಳೇ ನೀನು ಯಾರು ಅಂತ ಕೇಳೋ ಪರಿಸ್ಥಿತಿ ಬಂದು ಹೋಯ್ತಲ್ಲ ಅಂತ ನೀವೆಲ್ಲ ಅಳತೀರಿ, ದೇವರು ಅಳೋದಿಲ್ಲ, ಅಳಿಸ್ತಾನಷ್ಟೇ ಅವನು. ಹಾಗೆ ಮೊಮ್ಮಕ್ಕಳಿವರು ಸನಕಾದಿಗಳು ಖಾಸ ಮೊಮ್ಮಕ್ಕಳಾಗಿ ಯಾರು ನೀನು ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೇಕಿನ್ನೆ? ಇನ್ನೊಮ್ಮೆ ಕೇಳಿದ್ರೆ ನೋಡ್ರಿ ಇಂದ ದೇವರು. ಗುಣೇಶ್ವಾವಿಶತೆ ಚೇತಃ ಗುಣಾಶ್ಚೇತಸಿ ಚ ಪ್ರಜಾ ಜೀವಸ್ಯ ದೇಹ ಉಭಯಂ ಗುಣಾಶ್ಚೇತೋ ಮದಾತ್ಮನಃ. ಅದಕ್ಕೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಎಷ್ಟು ಕಠಿಣವಾಗಿವೆ ಶ್ಲೋಕಗಳು ನೋಡಿ. ಏನು ಅನಿಸ್ತದೆ ಮೇಲಿಂದ ನೋಡಿದರೆ? ಏನೂ ಅನಿಸೋದಿಲ್ಲ. ಜೀವಸ್ಯ ದೇಹ ಉಭಯಂ ಗುಣಾಶ್ಚೇತೋ ಮದಾತ್ಮನಃ. ಜೀವನ ದೇಹದಲ್ಲಿ ಎರಡೂ ಇದೆ. ದೇಹ ಅಂದರೆ ಜೀವನ ದೇಹದಲ್ಲಿ ಎರಡೂ ಇದೆ.
ಏನೆರಡು ಇದೆ, ಏನು ಉತ್ತರ ಬರಲೇ ಇಲ್ಲ ಇಲ್ಲಿ. ಅದಕ್ಕೆ ಸುಂದರವಾಗಿ ಶ್ರೀಮದಾಚಾರ್ಯರ ಅರ್ಥ ಬರೀತಾರೆ. ಗುಣೇಶ್ವಾವಿಶತೆ ಚೇತಃ, ವಿಷಯವಾದ ಭೋಗ್ಯವಾದ ವಸ್ತುಗಳಲ್ಲಿ ನಮ್ಮ ಮನಸ್ಸು ಆಸಕ್ತವಾಗ್ತದೆ. ಗುಣಾಶ್ಚೇತಸಿ ಚ, ಆ ಎಲ್ಲ ವಿಷಯಗಳು ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಬಂದು ದೃಢವಾಗಿ ಉಳಿಯುತ್ತವೆ ಅಂತ. ಇತಿಯತ, ಇದೇನಿದೆಯಲ್ಲ ಇದು ಯಾವಾಗ ಹೋಗ್ತದೆ ಅಂದರೆ ಇತ್ಯೇತದುಭಯಂ, ಇದೆರಡು ಅಂದರೆ ಮನಸ್ಸು ವಿಷಯಗಳಲ್ಲಿ ಹೋಗೋದು, ವಿಷಯಗಳು ಮನಸ್ಸಿನಲ್ಲಿ ಬರುವುದು. ಇತ್ಯುಭಯಂ, ಈ ಎರಡೇನು ಉಂಟೋ ಇದೆರಡೂ ಕೂಡ ಮದಾತ್ಮನಃ ಜೀವಸ್ಯ ದೇಹೇ, ನನ್ನಲ್ಲಿ ಮನಸ್ಸಿಟ್ಟಂತಹ ಜೀವ ಯಾರೋ ಅವನಿಗೆ ಇವೆರಡೂ ದೇಹೇ ಅಂದರೆ ಸುಟ್ಟು ಹೋಗ್ತದೆ. ದಹಭಸ್ಮೀಕರಣೆ, ದೇಹೇ ಅಂದರೆ ಸುಟ್ಟು ಹೋಗ್ತದೆ. ನನ್ನಲ್ಲಿ ಮನಸ್ಸಿಟ್ಟಂತಹ ವ್ಯಕ್ತಿಗೆ ಇವುಗಳೆರಡೂ ದಗ್ಧಮಭವತ, ಸುಟ್ಟು ಹೋಗಿಬಿಟ್ಟಿದೆ. ಅರ್ಥವಾಯ್ತಲ್ಲ? ಗುಣಾಹ ಚೇತೋ ಮದಾತ್ಮನಃ. ಏನ್ ಹಾಗಂದ್ರೆ ಮಯ್ಯೇವ ಮನಃ ಯಸ್ಯ ಸಹ ಮದಾತ್ಮ ತಸ್ಯ ಉಭಯಂ ದೇಹೇ ದಗ್ಧಮಭವತ್. ಇಲ್ಲಿ ಪ್ರಜಾಹ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರಕೃಷ್ಟವಾದ ಜನ್ಮವುಳ್ಳವರು, ಮಾನಸ ಪುತ್ರರು, ಬ್ರಹ್ಮದೇವರಿಂದ ಹುಟ್ಟಿದವರು. ಅದು ಉಳಿದವರಂತೆ ಮೈಥುನ ಸೃಷ್ಟಿಯಲ್ಲಿ ಹುಟ್ಟಿದವರಲ್ಲ, ಮಾನಸ ಸೃಷ್ಟಿಯಲ್ಲಿ ಹುಟ್ಟಿದವರು. ಆದ್ದರಿಂದ ಪ್ರಜಾಹ, ಪ್ರಕೃಷ್ಟವಾದ ಬ್ರಹ್ಮದೇವರಿಂದ ಪ್ರಕೃಷ್ಟವಾದ ರೀತಿಯಲ್ಲಿ ಜನ್ಮವನ್ನು ತಾಳಿದಂತಹ ಸನಕಾದಿಗಳೇ. ಗುಣೇಶ್ವಾವಿಶತೆ ಚೇತಃ ಗುಣಾಶ್ಚೇತಸಿ ಚ ಅಂತ ನೀವೇನು ಪ್ರಶ್ನೆ ಮಾಡಿದ್ದೀರಲ್ಲ, ಈ ಪ್ರಶ್ನಕ್ಕೆ ಇದು ಪರಿಹಾರ. ಏನು ಪರಿಹಾರ? ಮದಾತ್ಮನಃ ಗುಣಾಃ ಚೇತಃ ಇತ್ಯೇತದುಭಯಂ ದೇಹೇ, ನನ್ನಲ್ಲಿ ಮನಸ್ಸನ್ನು ಇಟ್ಟಂತಹ ವ್ಯಕ್ತಿಗೆ ಗುಣಗಳಾಗಲಿ ಮನಸ್ಸಾಗಲಿ ಎಲ್ಲವೂ ಸುಟ್ಟು ಹೋಗ್ತವೆ. ಸುಟ್ಟು ಹೋಗ್ತವೆ ಎನ್ನುವುದರ ತಾತ್ಪರ್ಯ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾಗೋದಿಲ್ಲ, ವಿಷಯಗಳು ಮನಸ್ಸಿನಲ್ಲಿ ಬಂದು ಸ್ಥಾನವನ್ನು ಪಡೆಯೋದಿಲ್ಲ, ವಿರಕ್ತರಾಗಿರ್ತಾರೆ ಅಂತ ಅರ್ಥ. ಶಬ್ದಗಳ ಅರ್ಥವನ್ನು ಹೇಳಿದೆ, ಅಭಿಪ್ರಾಯವನ್ನು ಹೇಳುತ್ತೇನೆ. ಅಭಿಪ್ರಾಯವನ್ನು ಕೃಷ್ಣನೇ ಮುಂದೆ ಹೇಳುವವನಿದ್ದಾನೆ ವಿಸ್ತಾರ ಮಾಡಿ. ನಮ್ಮ ಮನಸ್ಸು ವಿಷಯಗಳಲ್ಲಿ ಆಸಕ್ತ ಆಗಬಾರದು ಅಂದ್ರೆ ಏನು ಮಾಡಬೇಕು ಅಂದ್ರೆ ಮದಾತ್ಮನಃ, ಇಷ್ಟೇ ಶಬ್ದದಿಂದ ನಿಜವಾಗಿ ಉತ್ತರ ಕೊಟ್ಟದ್ದು ಕೃಷ್ಣ. ಎಲ್ಲ ವಸ್ತುಗಳು ನನ್ನ ಅಧೀನ ಅಂತ ತಿಳಿಯುತ್ತಾ ಹೋಗಿ. ಇಂದ್ರಿಯಗಳು, ಮನಸ್ಸು ಇವುಗಳು ನನ್ನ ಅಧೀನ ಅಂತ ತಿಳಿಯಿರಿ. ಆಗ ಈ ಇಂದ್ರಿಯಗಳ ಮೇಲೆ, ವಿಷಯಗಳ ಮೇಲೆ ನೀವು ಸ್ವಾಮಿತ್ವವನ್ನು ಪಡೆಯಬಹುದು. ನೀವು ಹೇಳಿದ ಹಾಗೆ ಅವುಗಳು ಕೇಳುತ್ತವೆ. ನನ್ನ ಚಕ್ಷುರಿಂದ್ರಿಯ ನೋಡಬಾರದ ಒಂದು ವಸ್ತುವನ್ನು ನೋಡ್ತಾ ಇದೆ. ನೋಡಿದ ಮೇಲೆ ಅದೇ ನಮ್ಮ ಮನಸ್ಸಿನಲ್ಲಿ ಕೂರ್ತು ಬಿಡುತ್ತದೆ. ಏನು ಗಾಯತ್ರಿ ಜಪ ಮಾಡಬೇಕು ಅಂತ ಕಣ್ಣು ಮುಚ್ಚಿದ್ರು ಆಗ ನೋಡಿದಾಗ ಏನು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬಂದಿರ್ತವಲ್ಲ ಅದೇ ನೆನಪಾಗ್ತದೆ. ಸುಮ್ಮನೆ ಬಟ್ ಆಡಿಸ್ತಾ ಇರ್ತಾನೆ ಮನುಷ್ಯ, ಆದರೆ ಮನಸ್ಸು ಮಾತ್ರ ಏನೇನೋ ವಿಚಾರ ಮಾಡ್ತಿರ್ತದೆ. ಇದೆಲ್ಲ ಯಾಕಾಗ್ತದೆ? ಅವುಗಳ ಮೇಲೆ ನಿಮಗೆ ಸ್ವಾಮಿತ್ವ ಇಲ್ಲ. ಬೇಡ ಅಂದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಸ್ವಾಮಿತ್ವ ಇಲ್ಲ ಅನ್ನೋದು ನಿಜ, ಆದರೆ ಭಗವಂತನಿಗೆ ಸ್ವಾಮಿತ್ವ ಇದೆ ಅನ್ನೋದನ್ನು ತಿಳಿದು ನನ್ನ ಚಕ್ಷುರಿಂದ್ರಿಯ ದೇವರಧೀನ, ನಾನು ನೋಡುವ ನಾನಾ ತರಹದ ರೂಪ ಇದು ಭಗವದಧೀನ, ಈ ರೂಪ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವುದು ಬೇಡ, ಹಾಗೆ ನೀನು ಅನುಗ್ರಹ ಮಾಡು ಅಂತ ದೇವರಿಗೆ ನಾವು ಕೇಳಿಕೊಂಡಾಗ, ಅಥವಾ ಚಕ್ಷುರಿಂದ್ರಿಯ ಆ ತರಹದ ನೋಡಬಾರದ ವಸ್ತುಗಳನ್ನು ನೋಡೋದೇ ಬೇಡ, ನೋಡಿದರೂ ಮನಸ್ಸು ಆಚೆಗೆ ಹೋಗೋದು ಬೇಡ, ಕದಾಚಿತ್ ಮನಸ್ಸು ಆಚೆಗೆ ಹೋದರೂ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ಉಳಿಯುವಂತೆ ಆಗಬಾರದು, ಹಾಗೆ ನೀನು ಅನುಗ್ರಹ ಮಾಡುವಂತ ದೇವರಿಗೆ ನಾವು ಬೇಡಿಕೊಂಡಾಗ, ಪ್ರಾರ್ಥಿಸಿದಾಗ ಯಾವುದೇ ತರಹದ ವಿಷಯಗಳ ಸಂಪರ್ಕ ನಮ್ಮ ಮನಸ್ಸಿಗೆ ಆಗೋದಿಲ್ಲ, ಆದರೂ ಅದು ಉಳಿಯೋದಿಲ್ಲ. ನಾನೇ ಸ್ವತಂತ್ರ ಅಂತನ್ನುವ ದುರಹಂಕಾರದಿಂದ ನೀವು ಇದ್ರೆ ಮಾತ್ರ ನಿಮ್ಮನ್ನು ಚೆನ್ನಾಗಿ ಸತಾಯಿಸ್ತವೆ ಆ ವಿಷಯಗಳು. ಇಷ್ಟು ತಿಳ್ಕೊಂಬಿಡಿ. ಅದನ್ನೇ ಮುಂದಿನ ಶ್ಲೋಕದಲ್ಲಿಯೂ ಹೇಳ್ತಾರೆ. ಗುಣೇಶು ವಾ ವಿಷೇಚ್ಚಿತ್ತಂ ಅಭೀಕ್ಷಣಂ ಗುಣ ಸೇವಯ ಗುಣಾಶ್ಚ ಚಿತ್ತ ಪ್ರಭವಾ ಮದ್ರೂಪೇ ಉಭಯಂ ತ್ಯಜೇತ್. ಮದ್ರೂಪ ಉಭಯಂ ತ್ಯಜೇತ್. ಮತ್ತೆ ಇಲ್ಲಿಯೂ ತಪ್ಪು ಅರ್ಥಕ್ಕೆ ಅವಕಾಶ ಇದೆ. ಮದ್ರೂಪ, ನನ್ನ ಸ್ವರೂಪಭೂತನಾದಂತಹ ಜೀವ, ನನ್ನಿಂದ ಅಭಿನ್ನನಾದ ಜೀವ, ಇವೆರಡನ್ನೂ ಬಿಟ್ಬಿಡ್ಬೇಕು ಅಂತ. ಮದ್ರೂಪ ಅಲ್ಲದು, ಮದ್ರೂಪೇ ಅಂತ ಪದಚ್ಛೇದ ಮಾಡಿಕೊಳ್ರಿ ಅಂತಾರೆ ಆಚಾರ್ಯರು. ಮತ್ ಸ್ವರೂಪೇ,
ಅಭೀಕ್ಷಣಂ ಗುಣಸೇವೆಯ, ಯಾವಾಗಲೂ ಗುಣಗಳನ್ನೇ ಸೇವನೆ ಮಾಡ್ತಾ ಇದ್ರೆ, ವಿಷಯಗಳನ್ನೇ ಭೋಗ ಮಾಡ್ತಾ ಇದ್ರೆ ವಿಷಯಗಳಲ್ಲಿಯೇ ಆಸಕ್ತವಾಗ್ತದೆ ಮನಸ್ಸು. ಗುಣಾಶ್ಚ ಚಿತ್ತ ಪ್ರಭವಾಹ, ಆ ಎಲ್ಲ ವಿಷಯಗಳು ಕೂಡ ನಮ್ಮ ಮನಸ್ಸಿನಲ್ಲಿಯೇ ತಮ್ಮ ಸ್ಥಾನವನ್ನ ಚೆನ್ನಾಗಿ ಬೇರೂರುತ್ತವೆ. ಗುಣಾಶ್ಚ ಚಿತ್ತ ಪ್ರಭವಾಹ. ಆದರೆ ಏನು ಮಾಡಬೇಕು ಮನುಷ್ಯ? ಮದ್ರೂಪೇ ಉಭಯಂ ತ್ಯಜೇತ್. ಇವುಗಳೆರಡನ್ನೂ ನನ್ನ ಸ್ವರೂಪದಲ್ಲಿ ತ್ಯಾಗ ಮಾಡಿಬಿಡಬೇಕು. ನನ್ನ ಸ್ವರೂಪದಲ್ಲಿ ತ್ಯಾಗ ಮಾಡುವುದು ಅಂದರೆ ಏನು? ಇದೀಗ ಹೇಳಿದ ಅರ್ಥ. ಇವೆಲ್ಲವೂ ನನ್ನ ಅಧೀನ ಅಂತ ತಿಳಿಯಬೇಕು. ವಿಷಯಗಳು, ಇಂದ್ರಿಯಗಳು, ಮನಸ್ಸು ಇವೆಲ್ಲವನ್ನೂ ನನಗೆ ಬಿಟ್ಬಿಡಿ. ಮದ್ರೂಪೇ ತ್ಯಜೇತ್, ನನಗೆ ಒಪ್ಪಿಸಿಬಿಡಿ, ನಾನು ನೋಡ್ಕೊಳ್ತೇನೆ. ನೀವೇ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂದ್ರೆ ಮಾತ್ರ ಸತ್ತು ಹೋಗ್ತೀರಿ, ಸಂಸಾರದಲ್ಲಿ ಬದ್ದಾಡ್ತೀರಿ. ಇಷ್ಟೇ. ಮದ್ರೂಪೇ ತ್ಯಜೇತ್, ನನಗೆ ಒಪ್ಪಿಸಿ ಬಿಡಿ, ನನ್ನ ಅಧೀನ ಅಂತ ತಿಳಿದು ಬಿಡಿ. ನೀನೇ ರಕ್ಷಣೆ ಮಾಡುವಂತ ನನಗೆ ಶರಣಾಗತರಾಗಿ ನಾನು ರಕ್ಷಣೆ ಮಾಡ್ತೇನೆ. ಇಷ್ಟೇ ಇರು. ಹಾಗಾದ್ರೆ ಪ್ರಶ್ನೆ ಏನು, ಉತ್ತರ ಏನು? ವಿಷಯಗಳಲ್ಲಿ ಮನಸ್ಸು ಯಾಕೆ ಆಸಕ್ತ ಆಗ್ತದೆ ಅನ್ನುವುದಕ್ಕೆ ಒಂದು ಉತ್ತರ ನಮ್ಮ ದುಷ್ಕರ್ಮ. ಅದು ಬ್ರಹ್ಮದೇವರಿಗೆ ಗೊತ್ತಿದ್ದ ಉತ್ತರ, ಅವರು ಹೇಳಿದ ಉತ್ತರ. ದುಷ್ಕರ್ಮದ ಜೊತೆಗೆ ಇನ್ನೊಂದು ಉತ್ತರ ಏನು? ಪೂರ್ವಜನ್ಮದ ಕರ್ಮ ದುಷ್ಕರ್ಮ ಅಷ್ಟೇ ಅಲ್ಲದೆ ಇವತ್ತು ನಾವು ವಿಶೇಷವಾಗಿ ಆ ಗುಣಗಳ ಸಂಪರ್ಕವನ್ನು ಬೆಳೆಸಿಕೊಂಡಷ್ಟು ಆ ವಿಷಯಗಳಲ್ಲಿ ಮನಸ್ಸು ದೃಢವಾಗಿ ಆಸಕ್ತವಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ವಿಷಯಗಳ ಭೋಗವನ್ನು ಕಡಿಮೆ ಮಾಡಬೇಕು. ಗೊತ್ತಾಯ್ತಲ್ಲ? 1, 2 ಗೊತ್ತಿದ್ದ ಉತ್ತರ ಕರ್ಮ, ಕರ್ಮದ ಜೊತೆಗೆ ಭೋಗವೂ ಒಂದು ಆಸಕ್ತಿಗೆ ಕಾರಣ. ಇನ್ನು ವಿಷಯಗಳಿಂದ ಮನಸ್ಸು ಆಸಕ್ತವಾಗದೆ ವಿರಕ್ತವಾಗುವ ಹಾಗೆ ಆಗಲಿಕ್ಕೇನು ಕಾರಣ? ಸತ್ಕರ್ಮಗಳು ಕಾರಣ ಅನ್ನೋದು ಒಂದು, ಅದು ಬ್ರಹ್ಮದೇವರು ಗೊತ್ತಿದ್ದ ಉತ್ತರ. ಇನ್ನೊಂದು ಉತ್ತರ ಏನು? ನನ್ನಲ್ಲಿ ಅದೆಲ್ಲವನ್ನು ತ್ಯಾಗ ಮಾಡಬೇಕು, ಇದೆಲ್ಲವೂ ಭಗವದಧೀನ ಅಂತ ತಿಳಿದು ನನಗೆ ಒಪ್ಪಿಸಿಬಿಟ್ರೆ ವೈರಾಗ್ಯ ಬರ್ತದೆ ಅನ್ನೋದು ಮತ್ತೊಂದು ಉತ್ತರ. ಮತ್ಸ್ವರೂಪೇ ತದುಭಯಂ ತ್ಯಜೇತ್ ಮೈ ಸ್ಥಿತಾ ಚೇತೋ ಗುಣಾಶ್ಚ. ಮನಸ್ಸು ಹಾಗೂ ವಿಷಯಗಳು ನನ್ನಲ್ಲಿ ಆಶ್ರಿತವಾಗಿವೆ, ನನ್ನ ಅಧೀನವಾಗಿವೆ, ನನ್ನಿಂದ ಪ್ರೇರಿತವಾಗಿವೆ. ಎಲ್ಲವನ್ನೂ ಬೇರೆ ಬೇರೆ ಇದು. ನನ್ನಲ್ಲಿಯೇ ಆಶ್ರಿತ, ನನ್ನ ಅಧೀನ, ನನ್ನಿಂದ ಪ್ರೇರಿತವಾಗಿಯೇ ಅವು ಕಾರ್ಯಗಳನ್ನು ಮಾಡೋದು. ಈ ಮೂರನ್ನೂ ತಿಳಿದು ಬಿಟ್ರೆ ಆಗ ಅವುಗಳು ನಿಮ್ಮ ವಶ ಆಗ್ತವೆ. ವಿಷ್ಣುಸ್ಥ ವಿಷಯಾಸ್ಸರ್ವೇ ವಿಷ್ಣಾವೇವ ಮನೋಮಮ ಇತಿ ಮಯ್ಯರ್ಪಯನ್ ಸರ್ವಂ ತ್ಯಜೇತ್ ತನ್ನಬಾಧತೆ ಇತಿ ಸಾಮ್ಯೇ. ಹೀಗೆ ಯಾರು ನನ್ನಲ್ಲಿ ಎಲ್ಲವನ್ನು ಅರ್ಪಣೆ ಮಾಡ್ತಾರೋ ಅವರಿಗೆ ಅವುಗಳು ಬಾಧಿಸೋದಿಲ್ಲ, ಪೀಡಿಸೋದಿಲ್ಲ ಅಂತ ಸಾಮ್ಯ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀನಿವಾಸ ತೀರ್ಥರು ಅದನ್ನು ಸ್ಪಷ್ಟಪಡಿಸ್ತಾರೆ. ಮನಾದಿ ಇಂದ್ರಿಯಾಣಿ ಮದಂತರ್ಯಾಮಿಣಿ ಹರೌ ಸ್ಥಿತಾನಿ ತತ್ಪ್ರೇರಿತಾನಿ ವಿಷಯೇಷು ಪ್ರವರ್ತಂತೆ ವಿಷಯಾಶ್ಚ ವಿಷ್ಣುಸ್ಥಾಃ ವಿಷ್ಣು ಪ್ರೇರಿತಾಃ ಮಮ ಭೋಗ ಸಾಧನಾನಿ ಭವಂತಿ ಇತ್ಯನುಸಂಧಾನಂ ಕುರ್ಯಾತ್. ಒಂದು ಸುಂದರವಾದ ರುಚಿಯಾದ ಹಣ್ಣಿದೆ. ಆ ಹಣ್ಣು ದೇವರ ಅಧೀನ, ದೇವರೇ ಸೃಷ್ಟಿ ಮಾಡಿದ್ದು. ಹಣ್ಣಿನಲ್ಲಿರುವ ರುಚಿ ದೇವರು ಕೊಟ್ಟದ್ದು. ಆ ರುಚಿಯನ್ನ ನೆನೆದಾಗ ಹಿಂದೊಮ್ಮೆ ತಿಂದಿರ್ತೇನೆ ಅನ್ನುವುದಕ್ಕೆ ಅದನ್ನು ನೋಡಿದ ಕ್ಷಣಕ್ಕೆ ನನ್ನ ನಾಲಿಗೆಯಲ್ಲಿ ನೀರು ಬಿಡುತ್ತದೆ. ಆ ರಸನೇಂದ್ರಿಯಕ್ಕೆ ಆಗಿರುವ ಆಕರ್ಷಣೆ ಇದು ಭಗವದಧೀನ. ಅದು ತಿಂದರೆ ನನಗೆ ಆನಂದ ಆಗ್ತದೆ, ಅದರಿಂದ ಭೋಗ ಆಗ್ತದೆ, ಸುಖ ಆಗ್ತದೆ, ಅದು ದೇವರ ಅಧೀನ ಅಂತ ಯಾವ ವ್ಯಕ್ತಿ ತಿಳಿತಾನೆ ಅವನಿಗೆ ಆ ರಸನೇಂದ್ರಿಯದ ನಿಗ್ರಹವನ್ನ ಮಾಡಿ ಹಣ್ಣನ್ನು ತಿನ್ನದೇ ಇರಲಿಕ್ಕೂ ಸಾಧ್ಯತೆ ಇದೆ, ತಿಂದರೂ ಅದರಲ್ಲಿ ಆಸಕ್ತನಾಗದೇ ಇರುವುದಕ್ಕೂ ಸಾಧ್ಯತೆ ಇದೆ. ಅದಿಲ್ಲದೇ ಇದ್ದರೆ ಮಾತ್ರ ಇವನು ಇಂದ್ರಿಯಗಳಿಗೆ ವಶನಾಗಿ ಬದ್ಧನಾಗಿ ಸಂಸಾರದಲ್ಲಿ ಒದ್ದಾಡ್ತಾನೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಶ್ಚ ಗುಣತೋ ಬುದ್ಧಿವೃತ್ತಯ ತಾಸಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವೇನ ವಿನಿಶ್ಚಿತ. ಬುದ್ಧಿ ಅಂದ್ರೆ ಇಲ್ಲಿ ಪ್ರಕೃತಿ. ಗುಣತಃ ಬುದ್ಧಿವೃತ್ತಯ, ಸತ್ವರಜಸ್ತಮೋ ಗುಣಗಳ ಮೂಲಕವಾಗಿ ಪ್ರಕೃತಿಯ ವಿಕಾರಗಳೇ ಕಾರ್ಯಗಳೇ ಇವು. ಯಾವುದು? ಜಾಗ್ರತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಎಂಬ 3 ಅವಸ್ಥೆಗಳು ಸತ್ವಗುಣ ರಜೋಗುಣ ತಮೋಗುಣಗಳ ದ್ವಾರ ಪ್ರಕೃತಿಯ ವಿಕಾರಗಳು. ಸತ್ವಗುಣ ಜಾಗ್ರತಾವಸ್ಥೆ, ರಜೋಗುಣ ಸ್ವಪ್ನಾವಸ್ಥೆ,
ತಮೋಗುಣದಿಂದ ಸುಷುಪ್ತ್ಯವಸ್ಥೆ. ತಾಸಾಂ ವಿಲಕ್ಷಣೋ ಜೀವ ಸಾಕ್ಷಿತ್ವೇನ ವಿವಕ್ಷಿತ. ಜೀವನಿಗೆ ಮಾತ್ರ ಸ್ವಾಭಾವಿಕವಾಗಿ ಈ ಅವಸ್ಥೆಗಳಿಲ್ಲ. ಅವನು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆಗಳಿಗೆ ಸಾಕ್ಷಿಯಾಗಿ ಇದ್ದಾನೆ ಹೊರತು ಅವನ ಸ್ವರೂಪದಲ್ಲಿ ಈ ಅವಸ್ಥೆಗಳಿಲ್ಲ. ಈ ಮೂರು ಅವಸ್ಥೆಗಳು ಸತ್ವರಜಸ್ತಮೋ ಗುಣ ಮೂಲಕವಾಗಿ ಬಂದಂತಹ ಬಾಹ್ಯವಾದ ಅವಸ್ಥೆಗಳು. ಸ್ವರೂಪತಃ ಜೀವನಿಗೆ ಯಾವ ಅವಸ್ಥೆಗಳೂ ಇಲ್ಲ. ಅವನು ಈ ಅವಸ್ಥಾತ್ರಯ ರಹಿತನಾದ ವಿಲಕ್ಷಣನಾದ ವ್ಯಕ್ತಿ. ಅವಸ್ಥಾತ್ರಯಗಳಿಗೆ ಸ್ವಾಮಿ ಅವನೇ, ಆದರೆ ಆ ಅವಸ್ಥಾತ್ರಯಗಳು ಅವನ ಸ್ವರೂಪಕ್ಕೆ ಇಲ್ಲ, ಅದು ಬಾಹ್ಯ ಮನಸ್ಸಿಗಿದೆ. ಆ ಮನಸ್ಸಿಗೂ ಈ ತರಹದ ಪ್ರವೃತ್ತಿಗಳು, ಈ ಅವಸ್ಥೆಗಳು ಬರುವುದಕ್ಕೆ ಸತ್ವರಜಸ್ತಮೋ ಗುಣಗಳು ಕಾರಣ. ಅಂದ ಮೇಲೆ ಯಾಕೆ ಈ ಮಾತು ಬಂತು? ನಮಗಿರುವಂತಹ ಏನು ಈ ವಸ್ತುಗಳ ಸಂಘ ಇದೆ, ಇದು ಸ್ವಾಭಾವಿಕ ಅಂದಮೇಲೆ ನಾವು ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರವನ್ನ ಇದು ನಮಗೆ ಅಂಟುಕೊಂಡದ್ದೇ, ನಮ್ಮ ಹಣೆ ಬರಹ ಕೊನೆಯವರೆಗೂ ಹೀಗೆ ಇರುತ್ತದೆ ಅಂತ ತಿಳಿಯಬೇಡಿ. ನೀವು ಶುದ್ಧ ಸಚ್ಚಿದಾನಂದ ರೂಪರು. ನಿಮಗೆ ಯಾವುದೇ ತರಹದ ಜಾಗೃತಾವಸ್ಥೆ ಇಲ್ಲ, ಸ್ವಪ್ನಾವಸ್ಥೆ ಇಲ್ಲ, ಸುಷುಪ್ತ್ಯವಸ್ಥೆ ಇಲ್ಲ. ಈ ಜಾಗೃತಾವಸ್ಥೆಯಲ್ಲಿ ಆಗುವ ವಿಷಯಗಳ ಭೋಗ ಇದು ಯಾವುದು ನಿಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಬಾಹ್ಯ ಮನಸ್ಸಿಗೆ ಸಂಬಂಧಪಟ್ಟದ್ದು. ಯಾವಾಗಾದರೂ ಇದನ್ನು ಬಿಟ್ಟು ಇರುವುದಕ್ಕೆ ನಿಮಗೆ ಸಾಧ್ಯತೆ ಉಂಟು. ಬಿಡುವುದಕ್ಕಿರುವ ಉಪಾಯವನ್ನು ತಿಳಿದುಕೊಳ್ಳಿ ಅಷ್ಟೇ. ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೋಬೇಡಿ. ಯಾವ ದೇವರು ಈ ಬಂಧನದಲ್ಲಿಟ್ಟಿದ್ದಾನೆ ಅವನನ್ನು ತಿಳಿದು ಅವನಿಗೆ ಶರಣಾಗತರಾದರೆ ಈ ಬಂಧನದಿಂದ ನೀವು ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ನಮ್ಮ ಸ್ವರೂಪ ಅಂತಾಗಿ ಬಿಟ್ಟಿದ್ರೆ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಇದೇನು ಸ್ವರೂಪ ಅಲ್ಲ, ನೀವು ಅದರಿಂದ ವಿಲಕ್ಷಣರಾಗಿದ್ದೀರಿ ಅಂತ ತಿಳಿಸಿಕೊಟ್ಟ. ಯದಿ ಸಂಸೃತಿ ಬಂಧೋಯಂ ಆತ್ಮನೋ ಗುಣವೃತ್ತಿತಃ ಮೈ ತುರ್ಯೇ ಸ್ಥಿತೋ ಜಹ್ಯಾತ್ ತ್ಯಾಗಸ್ತು ಗುಣಚೇತಸಾಂ. ಯದಿ ತಪ್ಪಾಗಿ ಮುದ್ರಣ ದೋಷ ತಿದ್ದುಕೊಂಬ. ಯರ್ಹಿ ಸಂಸೃತಿ ಬಂಧೋಯಂ ಆತ್ಮನೋ ಗುಣವೃತ್ತಿತಃ ಮೈತುರ್ಯೇ ಸ್ಥಿತೋ ಜಹ್ಯಾತ್ ತ್ಯಾಗಸ್ತು ಗುಣಚೇತಸಾಂ. ಯರ್ಹಿ ಅಂದರೆ ಯಸ್ಮಾತ್, ಯಾವ ಕಾರಣ ಜೀವನಿಗೆ ಸ್ವಾಭಾವಿಕವಾಗಿ ಈ ಸಂಸಾರದ ಬಂಧ ಇಲ್ಲ, ಗುಣವೃತ್ತಿತಃ ಈ ಸತ್ವರಜಸ್ತಮೋ ಗುಣ ಮೂಲಕವಾಗಿರುವಂತಹ ಏನು ಪ್ರವೃತ್ತಿ ಇದೆ ಇದರಿಂದಾಗಿಯೇ ಇವನಿಗೆ ಬಂಧ ಬಂದಿದೆ. ಆದ್ದರಿಂದ ಈ ಜೀವ ಇದನ್ನು ಬಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮೈ ತುರ್ಯೇ ಸ್ಥಿತ, ತುರಿಯ ನಾಮಕನಾದಂತಹ ನನ್ನಲ್ಲಿ ವಿಶೇಷವಾಗಿ ಮನಸ್ಸನ್ನು ಇಟ್ಟವನಾಗಿ ಗುಣತೇಜ ಜಹ್ಯ, ಈ ಸಂಸಾರ ಬಂಧನವನ್ನು ಬಿಟ್ಟು ಬಿಡಬೇಕು. ಅಲ್ಲ, ಬಿಡೋದು ಅಂದ್ರೇನು? ಬಿಡೋದು ಅಂದ್ರೆ ಏನಲ್ಲ, ಗುಣಚೇತಸಾಂ ತ್ಯಾಗ, ತ್ಯಾಗಸ್ತು ಗುಣಚೇತಸಾಂ. ಜಹ್ಯಾದಂತ ಮೊದಲಿಗೆ ಹೇಳಿದ ಬಿಟ್ಬಿಡಿ ಅಂತ, ಆಮೇಲೆ ಅವರ ವಿವರಣೆ ಮಾಡ್ತಾನೆ. ಜಹ್ಯಾದ ಅಂದ್ರೆ ಬಿಡು ಅಂತ ಅರ್ಥ. ಬಿಡೋದು ಅಂದ್ರೆ ಏನ್ ಬಿಡೋದು? ಗುಣಚೇತಸಾಂ ಮೈ ತ್ಯಾಗ, ಅದೇ ಬಂಧ ತ್ಯಾಗ. ಸಂಸಾರವನ್ನು ಬಿಡೋದು ಅಂದ್ರೆ ಆ ವಿಷಯಗಳು ಹಾಗೂ ಮನಸ್ಸು ಇವುಗಳೆಲ್ಲವೂ ಭಗವದ್ ಅಧೀನ ಅಂತ ತಿಳಿದುಕೊಳ್ಳೋದೇ ಬಂಧವನ್ನು ಬಿಡೋದು. ಅರ್ಥವಾಯ್ತಾ? ಭಗವಂತನ ಅನುಗ್ರಹದಿಂದ ನಾವು ಸಂಸಾರದಿಂದ ಮುಕ್ತರಾಗಬೇಕು. ಸಂಸಾರದಿಂದ ಮುಕ್ತರಾಗಬೇಕು ಅಂದರೆ ಈ ಎಲ್ಲ ವಿಷಯಗಳು, ಮನಸ್ಸು, ಇಂದ್ರಿಯಗಳು ಭಗವದ್ ಅಧೀನ ಅಂತ ತಿಳಿಯಬೇಕು. ತಿಳಿದರೆ ನಾವು ಬಂಧವನ್ನು ಬಿಟ್ಟಂತೆ. ಇದು ನಮ್ಮದು, ನಮ್ಮ ಅಧೀನ ಅಂತ ತಿಳಿದುಕೊಂಡಷ್ಟು ಅದು ನಮಗೆ ಪೀಡಿಸ್ತಾ ಇರುತ್ತದೆ. ಇದು ದೇವರ ಅಧೀನವಾಗಿ ನಮಗೆ ಬಂದದ್ದು, ದೇವರು ಮನಸ್ಸು ಮಾಡಿದರೆ ಇದನ್ನು ತೆಗೆದು ಹಾಕ್ತಾನೆ ಅಂತ ನಾವು ಅನ್ಕೊಂಡ್ಬಿಟ್ರೆ ನಾವು ಆ ಬಂಧವನ್ನು ಈಗಲೇ ಬಿಟ್ಟಂತೇನೆ ಲೆಕ್ಕ. ಅಪರೋಕ್ಷ ಜ್ಞಾನವಾದ ಮೇಲೆ ಪೂರ್ಣ ಅದು ಬಿಟ್ಟು ಹೋಗ್ತದೆ. ಅಹಂಕಾರ ಕೃತಂ ಬಂಧಂ ಆತ್ಮನೋರ್ಥ ವಿಪರ್ಯಯಂ ವಿದ್ವಾನ್ ನಿರ್ವಿದ್ಯ ಸಂಸಾರ ಚಿಂತಾಂ ತುರ್ಯೇ ಸ್ಥಿತಸ್ತ್ಯಜೇತ್. ಅದನ್ನೇ ವಿವರಣೆ ಮಾಡುವುದಕ್ಕೆ ಈ ಶ್ಲೋಕ. ಅಭಿಮಾನದಿಂದಲೇ ಸಂಸಾರ ಬರುತ್ತೆ ಹೊರತು ಕೇವಲ ಗುಣಗಳಿಂದ ಸಂಸಾರ ಅಲ್ಲ. ಸತ್ವಜಸ್ತಮೋ ಗುಣ ಮೂಲಕವಾಗಿ ನಮಗೇನೊಂದು ಅಹಂಕಾರ ಇದೆ, ಅಭಿಮಾನ ಇದೆ, ಅದರಿಂದ ಸಂಸಾರ. ಅಭಿಮಾನ ಬಿಟ್ಟರೆ ಸಂಸಾರ ಹೋಗ್ತದೆ. ಆತ್ಮನಃ ಅರ್ಥ ವಿಪರ್ಯಯಂ ಬಂಧಂ ಅಹಂಕಾರ ಕೃತಂ ವಿದ್ವಾನ್. ಅರ್ಥ ಅಂದ್ರೆ ಮೋಕ್ಷ, ಪುರುಷಾರ್ಥ. ಪುರುಷಾರ್ಥವಾದ ಮೋಕ್ಷಕ್ಕೆ ವಿಪರ್ಯಯ, ವಿರೋಧಿಯಾದ ಏನು ಈ ಸಂಸಾರದ ಬಂಧನ ಇದೆ, ಇದು ಅಹಂಕಾರ ಕೃತ, ಅಭಿಮಾನ ಕೃತ. ನನ್ನದು ನನ್ನದು ಅನ್ನುವ ಅಭಿಮಾನ, ನಾನು ಸ್ವತಂತ್ರ ಕರ್ತ ಅಂತನ್ನುವ ಅಭಿಮಾನ, ಈ ಎಲ್ಲ ವಸ್ತುಗಳು ನನ್ನ ಅಧೀನ ಅನ್ನುವ ಅಭಿಮಾನ.
ದೇಹ ಇಂದ್ರಿಯ ಮನಸ್ಸು ವಿಷಯಗಳೆಲ್ಲ ನನ್ನ ಅಧೀನ ಅನ್ನುವ ಅಭಿಮಾನ, ನಾನು ಸ್ವತಂತ್ರಕರ್ತ ಅನ್ನುವ ಅಭಿಮಾನ ಎಲ್ಲಿಯವರೆಗೆ ಉಂಟೋ ಅಲ್ಲಿಯವರೆಗೆ ಈ ಮೋಕ್ಷ ವಿರೋಧಿಯಾದ ಸಂಸಾರವೆಂಬ ಬಂಧ ನಮಗೆ ಇದ್ದದ್ದೇ, ತಪ್ಪಿದ್ದಲ್ಲ. ನನ್ನದಲ್ಲದೆ ಇದ್ದದ್ದನ್ನು ನನ್ನದು ಅಂತ ನಾವು ಸಾಧಿಸುವವರೆಗೆ ನಮ್ಮನ್ನು ದೇವರು ಈ ಜೈಲಿನಿಂದ ಹೊರಗೆ ತೆಗೆಯೋದೇ ಇಲ್ಲ. ನನ್ನದಲ್ಲಪ್ಪ ಮಹಾರಾಯ ನಿನ್ನದೇ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಬೇಕು. ಬಾಯಿಯಿಂದ ಹೇಳಿದರೆ ಕೇಳೋದಿಲ್ಲ. ಈಗ ಹೇಳ್ತಾ ಇದ್ದೇವೆ, ಇನ್ನೂ ಸಂಸಾರದೊಳಗೆ ಇದ್ದೇವೆ. ಬಾಯಿಯಿಂದ ಮಾತಾಡೋದಲ್ಲ, ಅದು ನಮಗೆ ಸಾಕ್ಷಾತ್ಕಾರವಾಗಬೇಕು. ದೇವರೇ ಸ್ವತಂತ್ರಕರ್ತ, ನಾನಲ್ಲ ಅಂತನ್ನೋದು ನಮಗೆ ಸಾಕ್ಷಾತ್ಕಾರವಾದಾಗ, ಎಲ್ಲವೂ ಭಗವದಧೀನ ಅಂತನ್ನುವ ಸಾಕ್ಷಾತ್ಕಾರವಾದಾಗ ಈ ಸಂಸಾರದ ಬಂಧನದಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ. ವಿದ್ವಾನ್ ಇದನ್ನು ತಿಳಿದವನಾಗಿ ನಿರ್ವಿದ್ಯ ಸಂಸಾರದ ಬಗ್ಗೆ ವೈರಾಗ್ಯವನ್ನೇ ತಾಳಿ ತುರಿಯೇ ಸ್ಥಿತ ಭಗವಂತನಲ್ಲಿಯೇ ಮನಸ್ಸಿಟ್ಟವನಾಗಿ ಸಂಸಾರ ಚಿಂತಾಂ ತ್ಯಜೇ, ಸಂಸಾರ ಸಾಧನವಾದ ಏನೆಲ್ಲ ವಿಷಯ ಪದಾರ್ಥಗಳಿವೆ, ಭೋಗ್ಯವಾದ ವಸ್ತುಗಳು, ಅವುಗಳ ಆಲೋಚನೆಯನ್ನು ಬಿಟ್ಟು ಬಿಡಬೇಕು. ಎಲ್ಲವೂ ದೇವರ ಅಧೀನ ಅಂತ ತಿಳಿದು ವಿರಕ್ತನಾಗಿ ಇರಬೇಕು. ಯಾವನ್ನಾನಾರ್ಥಧೀ ಪುಂಸಃ ನ ನಿವರ್ತೇತ ಯುಕ್ತಿಭಿಃ ಜಾಗ್ರತ್ಯಪಿ ಸ್ವಪನ್ ಅಜ್ಞಃ ಸ್ವಪ್ನೇ ಜಾಗರಣಂ ಯಥಾ. ಯಾವನ್ನಾನಾರ್ಥಧೀ ಪುಂಸಃ ನ ನಿವರ್ತೇತ ಯುಕ್ತಿಭಿ, ಎಲ್ಲಿವರೆಗೆ ಯುಕ್ತಿಗಳಿಂದ ಜೀವನಿಗೆ ಇರುವ ಈ ನಾನಾರ್ಥಧಿ, ಎಲ್ಲ ವಸ್ತುಗಳು ಬೇರೆ ಬೇರೆ ಅಂತನ್ನುವ ತಿಳುವಳಿಕೆ ಇದೆ ನೋಡಿ, ಇದು ಎಲ್ಲಿವರೆಗೆ ಹೋಗೋದಿಲ್ಲ ಅಲ್ಲಿವರೆಗೆ ಎಚ್ಚರ ಇದ್ರು ಇವನು ಮಲಗಿದಂತೇನೆ. ಜಾಗ್ರತ್ಯಪಿ ಸ್ವಪನ್ ಅಜ್ಞಃ, ಮೇಲಿಂದ ಮೇಲೆ ಅಭೇದ ಹೇಳಿದ ಹಾಗೆ ತೋರುತ್ತದೆ. ಮತ್ತೆ ಅರ್ಥವಾಯ್ತಲ್ಲ? ಪುರುಷನಿಗೆ ಎಲ್ಲಿಯವರೆಗೆ ನಾನಾರ್ಥಧೀಹಿ, ನಾನಾ ಪದಾರ್ಥಗಳಿವೆ ಎಂಬ ತಿಳುವಳಿಕೆ ಹೋಗೋದಿಲ್ಲ ಅಲ್ಲಿಯವರೆಗೆ ಅವನು ಎಚ್ಚರ ಇದ್ದರೂ ಉಪಯೋಗ ಇಲ್ಲ. ಅವನು ಮಲಗಿದ ಹಾಗೆ ಲೆಕ್ಕ, ಅಜ್ಞಾನಿ ಅವನು. ಅಂದರೆ ನಾನಾ ಪದಾರ್ಥಗಳಿವೆ ಅಂತ ತಿಳ್ಕೋಬೇಡಿ, ಜಗತ್ತಿನಲ್ಲಿ ಒಂದೇ ಒಂದು ಪದಾರ್ಥ ಬ್ರಹ್ಮ ಒಬ್ಬನೇ ಇದ್ದಾನೆ, ಇನ್ಯಾವ ಪದಾರ್ಥಗಳು ಇಲ್ಲ ಅಂತ ತಿಳಿಯಿರಿ ಅಂತ ಹೇಳಿದ ಹಾಗೆ ಅನಿಸ್ತದೆ. ಹಾಗಲ್ಲ, ವಿಷಯಗಳಿವೆ, ವಿಷಯಗಳಲ್ಲಿ ಮನಸ್ಸು ಆಸಕ್ತ ಆಗ್ತದೆ, ವೈರಾಗ್ಯದಿಂದ ಅದನ್ನು ನಿಗ್ರಹ ಮಾಡಿಕೊಳ್ಳಿ ಅಂತ ಹಿಂದೆ ಹೇಳಿದ ಪರಮಾತ್ಮ ವಿಷಯಗಳೇ ಇಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ ಇದು. ಹಾಗಾದ್ರೆ ಏನರ್ಥ? ಭಿನ್ನಸ್ಯತ್ವೇಕ ಭಾವೇನ ತಥೈಕಸ್ಯ ಚ ಭೇದತಃ ಜ್ಞಾನಂ ನಾನಾರ್ಥಧೀ ಪ್ರೋಕ್ತ ನಾನಾತ್ವಾದರ್ಥತದ್ಧಿಯೋ ಇತಿ ಬ್ರಹ್ಮತರ್ಕೇ. ನಾನಾರ್ಥಧೀ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬ್ರಹ್ಮತರ್ಕ ಪ್ರಮಾಣ ಹೇಳಿದೆ. ಭಗವಂತ ನಾರಾಯಣನೇ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾನೆ ನಾನಾರ್ಥಧಿ ಅಂದ್ರೆ ಏನು ಅಂತ. ನಾನಾರ್ಥಧಿ ಅಂದ್ರೆ ಏನು ಅಂದ್ರೆ, ಪದಾರ್ಥ ಇದ್ದಂತೆ ಪದಾರ್ಥವನ್ನು ತಿಳಿದರೆ ಅದು ಯಥಾರ್ಥ ಜ್ಞಾನ. ನಾನಾ ಅಂದ್ರೆ ಬೇರೆ, ನಾನಾರ್ಥ ಧೀಹಿ, ಅರ್ಥ ಬೇರೆಯಾಗಿದೆ, ಧೀ ಜ್ಞಾನ ಬೇರೆ ರೀತಿಯಾಗಿದೆ ಅಂದ್ರೆ ಅದು ನಾನಾರ್ಥಧೀಹಿ. ಯಾವ ಜ್ಞಾನಕ್ಕಿಂತಲೂ ಅರ್ಥ ಇದು ನಾನಾ ಆಗಿದೆ, ಹೊರತಾಗಿದೆ, ಆ ಜ್ಞಾನ ಇದು ನಾನಾರ್ಥಧೀಹಿ. ಅಂದ್ರೇನು? ಮಿಥ್ಯಾಜ್ಞಾನ ಅಂತ ಅರ್ಥ. ಅಂದರೆ ಪರಮಾತ್ಮನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಮೊದಲಾದ ಅನಂತ ಅವತಾರಗಳಿವೆ. ಆ ಅವತಾರಗಳಲ್ಲಿ ಭೇದ ಇಲ್ಲ, ಕಿಂಚಿತ್ತೂ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಭೇದವಿಲ್ಲದಿದ್ದರೂ ಭೇದವಿದೆ ಅಂತ ತಿಳಿದರೆ ಅದು ಮಿಥ್ಯಾಜ್ಞಾನ. ನಾನಾರ್ಥಧೀಹಿ. ಅರ್ಥ ಹೇಗಿದೆ? ಅಭೇದವೇ ಅಲ್ಲಿ ಇದ್ದದ್ದು, ಪರಮಾತ್ಮನ ರೂಪಗಳಲ್ಲಿ ಅಭೇದ ಇದ್ದದ್ದು. ನಾವು ತಿಳಿದದ್ದೇನು? ಭೇದವನ್ನ. ಹೀಗಾಗಿ ಆ ಭೇದ ಜ್ಞಾನ ಇದು ಮಿಥ್ಯಾಜ್ಞಾನವಾಯಿತು, ನಾನಾರ್ಥಧೀಹಿ. ಅದರಂತೆ ಜೀವ ಪರಮಾತ್ಮರಲ್ಲಿ ಭೇದ ಇದ್ದದ್ದು ಸತ್ಯ, ದ್ವಾಸುಪರ್ಣ ಸಯುಜಾ ಸಖಾಯ. ಭೇದ ಇದ್ದದ್ದು ಸತ್ಯವಾದಾಗ ಅಭೇದ ಇದೆ ಅಂತ ತಿಳಿದರೆ ಅದು ನಾನಾರ್ಥಧೀಹಿ. ಅರ್ಥ ಇದ್ದದ್ದು ಬೇರೆ ರೀತಿ, ನಾವು ತಿಳಿದದ್ದು ಬೇರೆ ರೀತಿ. ಗೊತ್ತಾಯ್ತಾ? ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ, ನಾನಾ ಅಂತ ಕರೀತಿರ್ತಾರೆ ಕೆಲವರೆಲ್ಲ. ಅದಕ್ಕೆ ಈ ನಾನಾರ್ಥಧೀಹಿ ಅಂತ, ಯಾಕಂದ್ರೆ ಬಹಳ ಬೇಸರ ಬಂತಲ್ಲ, ಅದಕ್ಕೆ ಸ್ವಲ್ಪ ಹೇಳಿದೆ. ನಾನಾರ್ಥಧೀಹಿ ಅಂತನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನ ನಾನಾ ಸಾಹೇಬ ಹೇಳಿದ್ದಾನೆ. ನಾರಾಯಣ ಬ್ರಹ್ಮತರ್ಕ ರಚನೆ ಮಾಡಿದ್ದೆ ನಾರಾಯಣನೇ. ಈಗ ಎಚ್ಚರ ಆಯ್ತು, ಇನ್ನು ಮುಂದೆ ಹೋಗ್ಲಿ. ಅದಕ್ಕಂತಾರೆ ಯಾವನ್ ನಾನಾರ್ಥಧೀ ಪುಂಸಃ ನ ನಿವರ್ತೇತ ಯುಕ್ತಿಭಿ. ಇಲ್ಲಿ ಯುಕ್ತಿಭಿ ಎನ್ನುವುದಕ್ಕೆ 4 ಅರ್ಥ.
ಯುಕ್ತಿ ಅಂದರೆ ಸದ್ಯುಕ್ತಿಗಳು, ಯುಕ್ತ್ಯಾಭಾಸಗಳು. ಯುಕ್ತಿ ಅಂದರೆ ಆಗಮಗಳು. ಯೋಜಯತಿ ಅರ್ಥಾನಿತಿ ಯುಕ್ತಿ ಅಂದರೆ ಆಗಮ. ಆಗಮಾಭಾಸ ನಿಜವಾದ ಆಗಮ. ಹಾಗಾದರೆ ಯುಕ್ತಿಭಿ ಜೀವ ಪರಮಾತ್ಮನೋ ಅಭಿನ್ನವು ಆತ್ಮತ್ವಾತ್ ಅಥವಾ ಜೀವಾ ಪರಮಾತ್ಮನ ಅಭಿನ್ನ ಆತ್ಮತ್ವಾತ್ ಪರಮಾತ್ಮವತ್. ಚೇತನರಾದದ್ದರಿಂದ ಜೀವರೂ ಕೂಡ ಪರಮಾತ್ಮನಿಂದ ಅಭಿನ್ನರಾಗಿದ್ದಾರೆ ಎನ್ನುವ ಯುಕ್ತಿ, ಅಥವಾ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮೊದಲಾದಂತಹ ಆಪಾತತಃ ಅಭೇದವನ್ನು ತಿಳಿಸುವಂತಹ ಯುಕ್ತಿಗಳು ಅಂದರೆ ಆಗಮಗಳು. ಇಂತಹ ಅಸದ್ಯುಕ್ತಿಗಳಿಂದ, ಆಪಾತತಃ ಬೇರೆ ಅರ್ಥವನ್ನು ತಿಳಿಸುವ ಆಗಮಗಳಿಂದ ಏನು ಪೂಸಃ ನಾನಾರ್ಥದೀಹಿ ಅಭೇದದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇವನಿಗೆ ಬಂದಿದೆ. ಆ ತಪ್ಪು ತಿಳುವಳಿಕೆ ಯುಕ್ತಿಭಿ ಜೀವ ಪರಮಾತ್ಮನೋ ಭಿನ್ನವು ವಿರುದ್ಧ ಧರ್ಮಾಧಿಕರಣತ್ವ, ಸ್ವಾತಂತ್ರ್ಯ ಪಾರತಂತ್ರ್ಯ, ಸರ್ವಶಕ್ತಿ ಅಲ್ಪಶಕ್ತಿ, ಸರ್ವಜ್ಞತ್ವ ಅಲ್ಪಜ್ಞತ್ವ ಮೊದಲಾದ ವಿರುದ್ಧ ಧರ್ಮಗಳಿರೋದ್ರಿಂದ ಜೀವಬ್ರಹ್ಮರು ಭಿನ್ನರು ಅಂತನ್ನುವ ಯುಕ್ತಿಯಿಂದ ಈ ತಪ್ಪು ತಿಳುವಳಿಕೆ, ಅಥವಾ ದ್ವಾಸುಪರ್ಣ ಭಿನ್ನೋ ಜೀವ ಪರಮೋ ಜೀವ ಸಂಘಾತ್, ಭಿನ್ನೋ ಚಿಂತ್ಯ ಪರಮೋ ಜೀವ ಸಂಘಾತ್ ಇತ್ಯಾದಿ ಪ್ರಮಾಣಗಳಿಂದ ಜೀವ ಪರಮಾತ್ಮರಲ್ಲಿ ಭೇದ ಇದೆ ಅಂತ ತಿಳಿದು ಈ ಭ್ರಮ ಎಲ್ಲಿಯವರೆಗೆ ಹೋಗೋದಿಲ್ಲವೋ ಅಲ್ಲಿವರೆಗೆ ಜಾಗ್ರತ್ಯಪಿ ಸ್ವಪನ್ ಅಜ್ಞ, ಎಚ್ಚರ ಇದ್ರೂ ಮಲಗಿದ ಹಾಗೆ ಇವನು. ಯಾಕೆ? ಅಜ್ಞಾನಿ. ಕಣ್ಣು ತೆಗೆದ್ರೂ ತೆಗೆದೇ ಇದ್ದ ಹಾಗೆ. ಸ್ವಪ್ನೇ ಜಾಗರಣಮ್ಯಥ, ಸ್ವಪ್ನದಲ್ಲಿ ಜಾಗ್ರತ್ವವನ್ನು ತಿಳಿದುಕೊಳ್ತಾನಲ್ಲ, ಅದು ಹೇಗೆ ತಪ್ಪು ತಿಳುವಳಿಕೆಯೋ ಹಾಗೆ ಇಲ್ಲಿಯೂ ಕೂಡ ತಾನೇ ದೇವರು ಅಂತ ತಿಳಿದುಕೊಳ್ಳೋದಾಗಲಿ ಅಥವಾ ಪರಮಾತ್ಮನ ರೂಪಗಳಲ್ಲಿ ಭೇದವಿದೆ ಅಂತ ತಿಳಿದುಕೊಳ್ಳೋದಾಗಲಿ ಇದೆಲ್ಲವೂ ಕೂಡ ಭ್ರಮ. ಅದನ್ನು ತಿಳಿದುಕೊಳ್ಳಬಾರದು. ಯಾವಾಗ ಸರಿಯಾದ ಯುಕ್ತಿಗಳು, ಸರಿಯಾದ ಪ್ರಮಾಣಗಳಿಂದ ಜೀವ ಪರಮಾತ್ಮರಲ್ಲಿ ಭೇದವನ್ನು ತಿಳಿದು ಎಲ್ಲವೂ ಪರಮಾತ್ಮನ ಅಧೀನ ಅಂತ ತಿಳಿತಾನೋ ಆಗ ಇವನಿಗೆ ಸಂಸಾರದ ಬಂಧನದಿಂದ ಮೋಚನೆ. ಅಸತ್ವ ಪ್ರತಿಯೊಂದು ವಾಕ್ಯಗಳು ಹಾಗೇ ಇವೆ. ಅಸತ್ ಜಾಗ್ರತ್ವ ಜ್ಞಾನಂ ಯಥ. ಅಸತ್ವಾತ್ಮನೋನ್ಯೇಷಾಂ ಭಾವಾನಾಂ ಕಿಂಕೃತಾಭಿದ ಗತಯೋ ಹೇತವಶ್ಚಾಸ್ಯ ಮೃಷಾ ಸ್ವಪ್ನದೃಶೋ ಯಥಾ. ಮತ್ತೆ ಬಂತು ನೋಡಿ, ಅಸತ್ವಾದಾತ್ಮನೋನ್ಯೇಷಾಂ. ಅಲ್ಲ, ಜಗತ್ತಿನೊಳಗೆ ಭೇದ ಅನ್ನೋದು ಇರಬೇಕಾದರೆ ಯಾವಾಗ ಎರಡು ವಸ್ತುಗಳು ಇದ್ರೆ ತಾನೇ ಭೇದ. ಇರೋದೇ ದೇವರೊಬ್ಬನಿದ್ದಾನೆ ಜಗತ್ತಿನೊಳಗೆ. ಆತ್ಮನಃ ಅನ್ಯೇಷಾಂ ಅಸತ್ವಾತ್, ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ಸುಳ್ಳು. ಹೀಗಾಗಿ ಅಭಿದ ಅಲ್ಲ ಭಿದ ಕಿಂಕೃತ, ಜಗತ್ತಿನಲ್ಲಿ ಭೇದವನ್ನು ಹೇಳೋದು ಹೇಗೆ? ಇದ್ರೆ ತಾನೇ ಇನ್ನೊಂದು ವಸ್ತು ಭೇದ ಹೇಳಲಿಕ್ಕೆ. ಆತ್ಮನಃ ಅನ್ಯೇಷಾಂ ಅಸತ್ವಾತ್ ಭಾವಾನಾಂ ಭಿದ ಕಿಂಕೃತ. ಈ ಎಲ್ಲ ಪದಾರ್ಥಗಳಲ್ಲಿ ಭೇದವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಳಲಿಕ್ಕೆ ಸಾಧ್ಯವಿಲ್ಲ. ಗತಯೋ ಹೇತವಶ್ಚಾಸ್ಯ ಮೃಷಾ ಸ್ವಪ್ನದೃಶೋ ಯಥಾ. ಅಲ್ಲ, ಭೇದ ಇದೆ ಅಂತ ತೋರಿಸುವಂತಹ ಅನೇಕ ಪ್ರಮಾಣಗಳಿವೆ. ಎಲ್ಲ ಗತಯ ಆಗಮಗಳಿವೆ, ಹೇತವಃ ಯುಕ್ತಿಗಳಿವೆ. ಅವೆಲ್ಲ ಮೃಷ, ಸುಳ್ಳು, ಅಬದ್ಧ. ವಸ್ತು ಇದ್ರೆ ತಾನೇ ಭೇದ ಹೇಳಲಿಕ್ಕೆ. ವಸ್ತುನೇ ಇಲ್ಲ ಅಂದಮೇಲೆ ನೀವು ಎಷ್ಟು ಯುಕ್ತಿಗಳನ್ನು ಕೊಟ್ರೇನು, ಎಷ್ಟು ಆಗಮಗಳನ್ನು ಕೊಟ್ರೇನು, ಭೇದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನ ಹ್ಯಾಗಮ ಸಹಸ್ರಮಪಿ ಘಟಂ ಪಟಯಿತು ಮೀಶತೆ. ಸಾವಿರ ಆಗಮಗಳು ಸೇರಿ ಎದುರಿಗಿದ್ದ ಮೈಕನ್ನ ಕತ್ತಿ ಅಂತ ಹೇಳಿದರೆ ಯಾರೂ ಒಪ್ಪೋದಿಲ್ಲ. ಅಲ್ರಿ, ನಮ್ಮ ಆಗಮಗಳು ಹೇಳ್ತಾ ಇವೆ, ಯಾವ ಆಗಮಗಳು ಹೇಳಿದ್ರು ಯಾರೂ ಕೇಳೋದಿಲ್ಲ. ಹೀಗೆ ಮೇಲ್ನೋಟಕ್ಕೆ ಅರ್ಥ ತೋರ್ತದೆ. ಅಂದ್ರೆ ಏನಾಯ್ತು? ದೇವರನ್ನು ಬಿಟ್ಟು ಬೇರೆ ವಸ್ತುವೇ ಇಲ್ಲ ಅಂದಮೇಲೆ ವಸ್ತು ಇದ್ರೆ ಭೇದ, ಇನ್ನೊಂದು ವಸ್ತುವೇ ಇಲ್ಲ ಅಂದಮೇಲೆ ಭೇದ ಬರೋದಕ್ಕೆ ಅವಕಾಶವೇ ಇಲ್ಲ ಅಂತ. ಹಾಗೆ ಅರ್ಥ ಅಲ್ಲ. ಶಬ್ದಗಳಿಗೆ ಅರ್ಥವೂ ಹಾಗಲ್ಲ, ಪದಚ್ಛೇದವೂ ಹೀಗಲ್ಲ. ಭಿದ ಅಲ್ಲ, ಅದು ಅಭಿದ. ಭಾವಾನಾಂ ಭಿದ ಕಿಂಕೃತ. ಪದಾರ್ಥಗಳಲ್ಲಿ ಭೇದ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾ ಇಲ್ಲ, ಪದಾರ್ಥಗಳಲ್ಲಿ ಅಭೇದ ಎಲ್ಲಿಂದ ಅಂತ. ಭೇದನೇ ಇದೆ, ಅಭೇದ ಎಲ್ಲಿಂದ? ಅಲ್ರಿ, ಮತ್ತೆ ದೇವರನ್ನು ಬಿಟ್ಟು ಬೇರೆ ವಸ್ತು ಇಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಸತ ಅನ್ನುವುದಕ್ಕೆ ಅಮಂಗಲ ಅಂತ ಅರ್ಥ. ಅಮಂಗಲ ಯಾಕೆ? ಅಶಕ್ತವಾದದ್ದರಿಂದ ಅಂತ ಅರ್ಥ. ಹಾಗಾದರೆ ಈಗ ಹೇಳ್ತವೆ ಅಲ್ಲ, ಕೆಲಸ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ
ಅವರು ಇಲ್ಲ ಅಂತನ್ನೋದನ್ನೇ ನಾವು ವ್ಯವಹಾರ ಮಾಡ್ತೀವಿ. ಇದ್ದರೂ ಇಲ್ಲದೆ ಇದ್ದಂತೆ ವ್ಯವಹಾರ. ಯಾರಿದ್ದಾರೆ ಈ ಕೆಲಸ ಮಾಡೋದಕ್ಕೆ? ಹಿಂದೆ ಕೆಲಸ ಮಾಡೋದಕ್ಕೆ ಅಂತಿದೆ, ಯಾರೂ ಇಲ್ಲ. ಬರೀ ಯಾರು ಇಲ್ಲ ಅನ್ನೋದನ್ನು ಇಷ್ಟೇ ಕೇಳಿಸ್ಕೊಂಡು ಅಳ್ಳಿಕ್ಕೆ ಶುರು ಮಾಡಿಬಿಟ್ರೆ, ಅಯ್ಯೋ ಎಲ್ಲರೂ ಹೋಗ್ಬಿಟ್ರ, ನಮ್ಮ ಜನ ಎಲ್ಲ ಇದ್ರು ಅಲ್ಲಿ, ಅವರೆಲ್ಲ ಹೋಗ್ಬಿಟ್ರ, ಶ್ರಾದ್ದ ಮಾಡ್ಬೇಕಾ? ಹಾಗಾದ್ರೆ ನಾಳೆ ಪಕ್ಷಮಾಸ ಬಂತು, ಈಗಲೇ ಮಾಡ್ಬೇಕಾ ಮುಂದಿನ ವರ್ಷ ಮಾಡ್ಬೇಕಾ? ಇನ್ನೂ ಸಪಿಂಡೀಕರಣ ಆಗಿರೋದಿಲ್ಲ. ಇದೇನೇನೋ ಪ್ರಶ್ನೆ ಮಾಡುತ್ತಿದ್ರೆ ಅಸಂಬದ್ಧ. ಏನಿಲ್ಲ, ಎಲ್ಲರೂ ಬದುಕಿದ್ದಾರೆ, ಯಾರೂ ಇಲ್ಲ ಅನ್ನೋದಕ್ಕೆ ಅರ್ಥ ಏನು? ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಇದ್ದವರು ಯಾರಿಲ್ಲ. ಇವನೊಬ್ಬ ಗಂಡಸು ನೋಡು ಅಂತಾರೆ. ಹಾಗಾದ್ರೆ ಉಳಿದವರೆಲ್ಲ ಏನು ಮಾಡೋದು? ಬಡ 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 ಧೋತ್ರ ಎಲ್ಲ ಬಿಚ್ಚಿ ಸೀರೆ ಉಟ್ಕೊಂಡು ಬಳಿ ಹಾಕೊಂಡು ಓಡೋಗ್ಬಿಡೋದನ್ನು. ಗಂಡಸು ಅಂದರೆ ಶಕ್ತಿ ಇದ್ದವನು, ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಇಷ್ಟೇ ತಾತ್ಪರ್ಯ. ಉಳಿದವರಿಗೆ ಸಾಮರ್ಥ್ಯ ಇಲ್ಲ. ಶಬ್ದಗಳಿಗೆ ಅರ್ಥ ವ್ಯವಹಾರದಲ್ಲಿದೆ, ಅದನ್ನು ಇಲ್ಲಿ ಉಪಯೋಗಿಸ್ರಿ ಅಂತಾರೆ ಶ್ರೀಮದಾಚಾರ್ಯರು. ತಲೆ ಉಪಯೋಗಿಸ್ರಿ ಸ್ವಲ್ಪ, ಇದ್ದದ್ದನ್ನು ಇದ್ದಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬಾರದು. ಆತ್ಮನಃ ಅನ್ಯೇಷಾಂ ಭಾವಾನಾಂ ಅಸತ್ವಾತ್. ದೇವರನ್ನು ಬಿಟ್ಟು ಇನ್ನುಳಿದ ಎಲ್ಲ ವಸ್ತುಗಳು ಕೂಡ ಅಶಕ್ತವಾಗಿವೆ. ಎಲ್ಲವೂ ಅಶಕ್ತವಾಗಿವೆ, ದೇವರೊಬ್ಬನೇ ಶಕ್ತ. ಇಷ್ಟು ಸ್ಪಷ್ಟವಾಗಿ ಭೇದ ತೋರ್ತಾ ಇರುವಾಗ ಅಭಿದ ಕಿಂಕೃತ, ಅಭೇದ ಎಲ್ಲಿಂದ ಹೇಳ್ತೀರಿ? ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಷ್ಟು ಪೂರ್ಣ ರಿವರ್ಸ್ ಆಗಿದೆ ನೋಡಿ, ವಿಪರೀತ ಅರ್ಥ. ಮೇಲ್ನೋಟಕ್ಕೆ ಭೇದ ಎಲ್ಲಿಂದ? ಯಾರಿಲ್ವೇ ಇಲ್ಲ, ಯಾರಿಂದ ಭೇದ ಹೇಳಬೇಕು ಅಂತ? ಯಾರಿಲ್ಲೇ ಇಲ್ಲ ಅಲ್ಲ, ಎಲ್ಲರೂ ಇದ್ದಾರೆ, ಪ್ರತ್ಯಕ್ಷ ಸಿದ್ಧ ಇದ್ದಾರೆ. ಇಲ್ಲ ಅಂತನ್ನೋದನ್ನು ನಿಮ್ಮ ಪುಸ್ತಕ ನೋಡಿ ನಾವು ಕೇಳಲಿಕ್ಕೆ ಬಂದಿಲ್ಲ. ನೀವೇನು ಹೇಳೋರು? ನಮ್ಮ ಪ್ರತ್ಯಕ್ಷದಿಂದ ಜಗತ್ತಿದೆ ಅಂತ ನಮಗೆ ಸಿದ್ಧ ಆಗಿದೆ. ಹಾಗಾದರೆ ಜಗತ್ತೆಲ್ಲ ಇದೆ ನಿಜಾಪ, ಆದರೆ ಇರುವ ಎಲ್ಲ ಜಗತ್ತು ಕೂಡ ಅಸತ್ತಾಗಿದೆ, ಅಶಕ್ತವಾಗಿದೆ. ಎಲ್ಲ ಜಗತ್ತೂ ಅಶಕ್ತನಾದಾಗ, ಅವನೊಬ್ಬನೇ ಶಕ್ತನಾದಾಗ, ಇವರಿಬ್ಬರಲ್ಲಿ ಅಭೇದವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಸರ್ವಥಾ ಅಭೇದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಭೇದ ಹೇಳುವ ಆಗಮಗಳಿವೆಯಲ್ಲ, ಗತಯ ಹೇತವಶ್ಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ, ಹೇತುಗಳಿವೆ. ಅಭೇದವನ್ನು ಸಾಧನ ಮಾಡುವ ಯುಕ್ತಿಗಳು. ಭೇದ ಸುಳ್ಳು, ಭೇದೋ ಮಿಥ್ಯಾ ಭೇದತ್ವ ಚಂದ್ರಭೇದವತ್. ಭೇದ ಎಲ್ಲ ಸುಳ್ಳು ಅಂತ ಹೇಳುವ ಯುಕ್ತಿಗಳಿವೆಯಲ್ಲ ಅಂದ್ರೆ ಮೃಷ. ಆ ಎಲ್ಲ ಯುಕ್ತಿಗಳು ಅಪ್ರಮಾಣ. ಆ ಎಲ್ಲ ಆಗಮಗಳು ಅಭೇದದ ವಿಷಯದಲ್ಲಿ ಅಪ್ರಮಾಣ. ಅವುಗಳಿಗೆಲ್ಲ ಬೇರೆ ಅರ್ಥ ಇದೆ. ಹೇಗೆ? ಸ್ವಪ್ನ ದೃಶೋ ಯಥಾ. ಸ್ವಪ್ನದಲ್ಲಿ ತೋರುವ ಜಾಗ್ರತ್ವ ಜ್ಞಾನಗಳೇನಿವೆ, ಬಹುವಚನ. ದೃಗ್ದೃಶೋ ದೃಶಃ, ಸ್ವಪ್ನ ದೃಶಃ. ಸ್ವಪ್ನದಲ್ಲಿ ತೋರುವ ಏನು ಜಾಗ್ರತ್ವ ಜ್ಞಾನ ಇದೆ, ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು ಹೊರಗಿನ ಪದಾರ್ಥಗಳು ಅಂತ ತಪ್ಪು ತಿಳಿದಿರ್ತೇವೆ. ಸ್ವಪ್ನದಲ್ಲಿರುವ ಪದಾರ್ಥಗಳು ನಮಗೇನೆಲ್ಲ ಬೇಕೋ ಆ ಬಾಹ್ಯವಾದ ಕಾರ್ಯಗಳನ್ನು ಮಾಡಿಕೊಟ್ಬಿಡ್ತವೆ ಅಂತ ನಾವು ಭಾವಿಸಿರ್ತೇವೆ. ಆ ಎಲ್ಲ ತಿಳುವಳಿಕೆಗಳು ಹೇಗೆ ಮಿಥ್ಯೆಯೋ ಅಯಥಾರ್ಥವೋ ಹಾಗೆ ಜೀವಬ್ರಹ್ಮರಲ್ಲಿ ಆ ಭೇದವನ್ನು ತಿಳಿಸುವಂತಹ ಏನೆಲ್ಲ ಪ್ರಮಾಣಗಳ ಭಾಸಗಳಿವೆ, ಅಂದ್ರೆ ಪ್ರಮಾಣಗಳು ಅಂತ ತೋರುವಂತಹ ಆಗಮಗಳು, ಯುಕ್ತಿಗಳಿವೆ, ಅವುಗಳೆಲ್ಲವೂ ಮಿಥ್ಯಾ, ಅಪ್ರಮಾಣ. ಅಸತ್ವಾದಾತ್ಮನೋನ್ಯೇಷಾಂ ಭಾವಾನಾಂ ಕಿಂಕೃತಾಭಿದ ಗತಯೋ ಹೇತವಶ್ಚಾಸ್ಯ ವೃಷಾ ಸ್ವಪ್ನದೃಶೋ ಯಥಾ. ಅದನ್ನೇ ಶ್ರೀಮದಾಚಾರ್ಯರು ಬರೀತಾರೆ. ಅಭಿಧಾ ಕಿಂಕೃತ ಏತೇಷಾಂ ಭಾವಾನಾಂ ಪರಮೇಶ್ವರೇ. ಹೇಗೆ ಅಭೇದ ಹೇಳಲಿಕ್ಕೆ ಸಾಧ್ಯ? ಯಾಕೆ? ಯಥೋ ಅಸತ್ವಂ ಅಶಕ್ತತ್ವಾದ್ ಭಾವಾನಾಂ ತಸ್ಯ ಶಕ್ತತ. ಈ ಎಲ್ಲ ಪದಾರ್ಥಗಳು ಅಸತ್ತಾಗಿವೆ ಅಂದ್ರೇನು? ಅಮಂಗಲವಾಗಿವೆ, ಅಶಕ್ತವಾಗಿವೆ ಅಂತ ಅರ್ಥ ಅಲ್ಲ. ಅಶಕ್ತತ್ವಾದ ಅಸತ್ವಂ, ಹೇತು ಹೇತು ಮದ್ಭಾವ. ಅದಕ್ಕೆ ಮೊದಲಿಗೆ ಹಾಗೆ ಹೇಳಿದೆ ನಾನು. ಇವುಗಳೆಲ್ಲವೂ ಅಶಕ್ತವಾದದ್ದರಿಂದ ಅಸತ್ತಾಗಿವೆ ಅಂದರೆ ಅಮಂಗಲವಾಗಿವೆ. ಶಕ್ತವಾದದ್ದರಿಂದ ಪರಮಾತ್ಮ ಒಬ್ಬನೇ ಮಂಗಲ, ಸತ್ತಾಗಿದ್ದಾನೆ. ಯಾಕೆ? ಸತ್ ಅನ್ನುವ ಶಬ್ದಕ್ಕೆ ಅರ್ಥ ಏನು? ತತಸ್ಸತ್ವಂ ಸಾಧುಭಾವ ಸತ್ವಮಿಚ್ಯುಚ್ಯತೆ ಬುಧೈ. ಸಾಧುಭಾವಶ್ಚ ಶಕ್ತಸ್ಯ. ಸತ್ ಅಂದರೆ ಸಾಧು, ಶ್ರೇಷ್ಠವಾದದ್ದು, ಶುಭವಾದದ್ದು, ಮಂಗಲಕರವಾದದ್ದು. ಯಾವ ವಸ್ತು ಶಕ್ತವಾಗಿದೆ, ಸಮರ್ಥವಾಗಿದೆ, ಅದೇ ಶುಭ, ಅದೇ ಮಂಗಲ. ಅದರಿಂದಲೇ ಜಗತ್ತಿಗೆ ಲಾಭ. ದೇವರೊಬ್ಬನೇ ಶಕ್ತ, ಅವನೇ ಸಾಧು, ಅವನೇ ಮಂಗಲ, ಅವನಿಂದನೇ ಜಗತ್ತಿಗೆ ಲಾಭ. ಅಸಾಧುತ ಅನ್ಯ. ಯಾರು ಅಶಕ್ತರೋ ಅವರು ಅಸಾಧುಗಳು. ಆದ್ದರಿಂದ ಜಗತ್ತನ್ನ, ಜೀವರಾಶಿಗಳನ್ನ ಅಶಕ್ತರಾದದ್ದರಿಂದ ಅವರು ಅಮಂಗಲ, ಅಶುಭರು. ಅಶುಭರಾದದ್ದರಿಂದ ಅಸತ್ ಅಂತ ಕರೆದಿದೆ. ಅಭೇದೇ ಜಗತೋ ವಿಷ್ಣೋ ಯಾ ವಾಚೋ ಯೇ ಚ ಹೇತವಃ. ಅಭೇದದ ವಿಷಯದಲ್ಲಿ ಅನೇಕ ಮಾತುಗಳು, ಯುಕ್ತಿಗಳು ತೋರ್ತವೆ. ಅವುಗಳೆಲ್ಲವೂ ಸ್ವಪ್ನ ಜಾಗ್ರತ್ ಕಲ್ಪಕವತ್ ಸರ್ವೇತೇ ಭ್ರಮದರ್ಶಿತ.
ಸ್ವಪ್ನದಲ್ಲಿ ತೋರುವ ಪದಾರ್ಥಗಳನ್ನು ಬಾಹ್ಯವಾದ ಪದಾರ್ಥಗಳು ಅಂತ ನಾವು ತಿಳಿದರೆ ಹೇಗೆ ತಪ್ಪೋ ಹಾಗೆ ಅವುಗಳೆಲ್ಲವೂ ತಪ್ಪು ತಿಳುವಳಿಕೆ. ಇತಿ ಶಾಶ್ವತ ಸಂಹಿತಾಯಾಮ್. ಶ್ರೀಕೃಷ್ಣಾರ್ಪಣ. ಜಗನ್ನಾಥದಾಸರ ಆರಾಧನಾ ನಿಮಿತ್ತವಾಗಿ ಇವತ್ತು ನಾಳೆ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಈಗ 9 ಗಂಟೆಗೆ ಕೆಳಗಡೆ ಸೆಲ್ಲಾರಿನಲ್ಲಿ ಅನೇಕ ಭಜನಾ ಮಂಡಳಿಗಳು ಹಾಗೂ ಪುರುಷರು ಸ್ತ್ರೀಯರು ಎಲ್ಲರಿಂದಲೂ ಕೂಡ ಸಾಮೂಹಿಕವಾದ ಹರಿಕಥಾಮೃತ ಸಾರ ಪಾರಾಯಣದ ಕಾರ್ಯಕ್ರಮ ಇರ್ತದೆ. ಎಲ್ಲ ಆಸಕ್ತ ಭಕ್ತರು ಭಾಗವಹಿಸಬೇಕು. ನಂತರ ಇವತ್ತು ಬಾಲಕ ದಿನಾಚರಣೆ ಎಂಬುದಾಗಿ ಚಾತುರ್ಮಾಸ್ಯ ಸೇವಾ ಸಮಿತಿಯ ವತಿಯಿಂದ